ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಇವತ್ತು ನಮ್ಮೊಂದಿಗೆ ಇರುವಂತಹ ಕವಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ನಮ್ಮಲ್ಲಿ ಜಿಜ್ಞಾಸೆಯನ್ನ ಮೂಡಿಸುವಂತಹ ಬರಹವನ್ನ ನಮ್ಮ ಮುಂದೆ ಇಟ್ಟಿರೋರು ಹೃದಯ ಶಿವ ಅವರು. ಬದುಕು ಜಟಕಾ ಬಂಡಿ ಅನ್ನೋ 3 ಪದಗಳಲ್ಲೇ ಒಂದು 3 ಗಂಟೆ ಕಾಲ ಆದ್ರೂ ಕೂತ್ಕೊಂಡು ಯೋಚನೆ ಮಾಡಬೇಕು ಅನ್ನೋ ತತ್ವ ಇದೆ. ಈಗಾಗಲೇ ಡಿ.ವಿ.ಜಿ ಅವ್ರ ಪ್ರಕಾರ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಕೈಲಾಸಂ ಹೇಳ್ತಾರೆ ಬದುಕು ಅನ್ನೋದು ಸಾವಿಗೆ ಸಿದ್ಧತೆ ನಡೆಸ್ಕೊಳ್ಳೋದು ಅಂತ. ಸಾವಿಗೆ ನಾವು ಪ್ರತಿ ಕ್ಷಣ ರೆಡಿ ಆಗೋದು ಅಂತ, ಸಿದ್ಧತೆ ನಡೆಸ್ಕೊಳ್ಳೋದು ಅಂತ. ಆ ಸಿದ್ಧತೆಯಲ್ಲಿ ನಾವು ಏನೆಲ್ಲ ಎದುರಿಸ್ಬೇಕಾಗತ್ತೆ ಅನ್ನೋದು ಅವರವರ ಬದುಕು ಯಾವ್ಯಾವ ರೀತಿಯ ತಿರುವುಗಳನ್ನ ಪಡ್ಕೊಳ್ಳುತ್ತೋ ಅದ್ರ ಮೇಲೆ ಹೋಗುತ್ತೆ. ಮತ್ತೆ ನಂದು ಒಂದು ಸಾಲು ನೆನಪಾಗತ್ತೆ ಇಲ್ಲಿ. ಬದುಕು ಅನಿರೀಕ್ಷಿತ ತಿರುವುಗಳ ದೀರ್ಘ ಕಾದಂಬರಿ ಇದ್ದಂತೆ. ಅದ್ರಲ್ಲಿ ಬರೋ ಪ್ರತಿಯೊಂದು ಅಧ್ಯಾಯದಲ್ಲೂ ನಾವೇ ಇದ್ರೂ ಬೇರೆ ಬೇರೆ ರೂಪದಲ್ಲಿ ಇರ್ತೀವಿ. ನಾವು ನಮ್ಮನ್ನೇ ನಾವು ಪದೇ ಪದೇ ವಿಮರ್ಶೆಗೊಳಪಡಿಸ್ಕೊಳ್ಬೇಕಾಗತ್ತೆ. ಬದುಕು ತನ್ನ ಪಾಡಕ್ಕೆ ತಾನು ಕರ್ಕೊಂಡು ಹೋಗ್ತಾ ಇರ್ತದೆ. ಕಾಲದ ಕಣಿವೆಯಲ್ಲಿ ನಾವು ದಾರಿ ತಪ್ಪೋದು ಉಂಟು, ಮತ್ತೆ ನಾವು ಹೆದ್ದಾರಿಗೆ ಬರ್ತೀವಿ, ಮತ್ತೆ ಎಲ್ಲೋ ದಾರಿ ತಪ್ತೀವಿ. ಸೊ ಹೀಗೆ ಬದುಕು ಅನ್ನೋದು ಏನು ಅನ್ನೋ ಪ್ರಶ್ನೆ ಪದೇ ಪದೇ ನಮ್ಮಲ್ಲಿ ಕಾಡ್ತದೆ. ನಮ್ಮನ್ನೇ ಅದು ಪ್ರಶ್ನೆಗೆ ಒಳಪಡಿಸ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಮುಂದೆ ಅದೇ ಪ್ರಶ್ನೆ ಆಗುತ್ತೆ, ಜೊತೆಗೆ ನಾವು ಒಂದು ಪ್ರಶ್ನೆಯಾಗಿ ಅದ್ರ ಮುಂದೆ ಇರ್ತೀವಿ. ಈ ರೀತಿಯ ಒಂದು ಪರಸ್ಪರ ತಿಕ್ಕಾಟದಲ್ಲೇ ನಮ್ಮ ಬದುಕು ಮುಗ್ದೋಗಿರ್ತದೆ. ಆಮೇಲೆ ಇನ್ನೇನು ಹೆಜ್ಜೆ ಇಡುವಷ್ಟರೊಳಗಡೆ ಯಾತ್ರೆ ಮುಗಿಯುವಂಥದ್ದು ಬದುಕು. ಮತ್ತೆ ಶುರುಗ್ ಮೊದಲೇ ಕೊನೆ ಅಂತಾನು ನಾವು ಅನ್ಕೋಬಹುದು. ಸೊ ಈ ರೀತಿ ವೈವಿಧ್ಯಮಯ ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಇರುವಂತ ಎಲ್ಲರೂ ಬದುಕನ್ನ ನಾವು ಇಲ್ಲಿ ಎಲ್ಲವನ್ನು ಎಷ್ಟು ಸಾಧ್ಯ ಅಷ್ಟನ್ನ ಈ ಕಾರ್ಯಕ್ರಮದ ಮೂಲಕ ನೀವು ಜನರ ಮುಂದೆ ಇಡ್ತಿದ್ದೀರಿ. ಏನು ಚಿಂತನೆಗೆ ಹಚ್ಚುತ್ತೆ ಪ್ರತಿಯೊಂದು ಎಪಿಸೋಡ್ ನೋಡಿದಾಗ್ಲೂ ನಮಗೆ. ಧನ್ಯವಾದಗಳು. ಬನ್ನಿ ಇವತ್ತಿನ ಕಥೆಯನ್ನು ಕೇಳೋಣ. ತಮ್ಮ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಬರ್ತಾ ಇರೋರು ಸವಿತಾ. ಸವಿತಾಳನ್ನ ಮದುವೆಯಾಗಿ ಸುಖಿ ಸಂಸಾರ ನಡೆಸುತ್ತಿದ್ದ ಚನ್ನಪಟ್ಟಣದ ರೈತ ಕೃಷ್ಣೇಗೌಡನ ಜೀವನದಲ್ಲಿ ಆಪತ್ತು ಕ್ಯಾನ್ಸರ್ ರೂಪದಲ್ಲಿ ಬಂದು ಅಪ್ಪಳಿಸುತ್ತೆ. ತಾನು ಸತ್ತರೆ ತನ್ನ ಹೆಂಡತಿಯ ಗತಿ ಏನು ಅಂತ ಕೃಷ್ಣೇಗೌಡ ತುಂಬಾ ನೊಂದ್ಕೊಳ್ತಾನೆ. ಕೊನೆಗೆ ಸಾಯುವ ಮುನ್ನ ತನ್ನ ಆಪ್ತ ಮಿತ್ರ ನಾಗೇಶನಿಂದ ತನ್ನ ಹೆಂಡತಿಗೆ ಹೊಸ ಬಾಳು ಕೊಡುವುದಾಗಿ ಭಾಷೆ ತಗೊಂಡು ವಿಧಿವಶನಾಗ್ತಾನೆ. ಆದರೆ ನಂತರದ ದಿನಗಳಲ್ಲಿ ಸವಿತಾಳ ಜೀವನದಲ್ಲಿ ನಾಗೇಶ್ ಆಡಿದ ಆಟವೇ ಬೇರೆ. ಈಗ ನನಗೆ ನ್ಯಾಯ ಕೊಡಿಸಿ ಅಂತ ಸವಿತಾ ಬದುಕು ಜಟಕಾ ಬಂಡಿಗೆ ಬಂದಿದ್ದಾಳೆ. ಸವಿತಾ ಎಲ್ಲಿಂದ ಬರ್ತಾ ಇದ್ದೀರಮ್ಮ? ನಾವು ಚಿಕ್ಕಗೊಲ್ಲರಹಟ್ಟಿಯಿಂದ ಬರ್ತಾ ಇದೀವಿ ಮೇಡಮ್. ಚಿಕ್ಕಗೊಲ್ಲರಹಟ್ಟಿ ಅಂದ್ರೆ ನಮ್ಮ ಪ್ಲೇಸ್ ಬಂದು ಹೊಸದೊಡ್ಡಿ. ಈಗ ಚಿಕ್ಕಗೊಲ್ಲರಹಟ್ಟಿಲಿ ಇದೀವಿ. ಹೊಸದೊಡ್ಡಿಲಿ ಯಾರಿದ್ದಾರೆ? ನಮ್ಮ ಅತ್ತೆ ಇದ್ದಾರೆ. ಅತ್ತೆ ಅಂದ್ರೆ ನಿಮ್ ಗಂಡನ ಮನೆ? ನಮ್ಮ ಗಂಡನ ಮನೆಯವರು ಇದ್ದಾರೆ. ನಿಮ್ಮ ಅಪ್ಪ ಅಮ್ಮ ಯಾವ ಊರ್ನವರು? ಅವ್ರು ಬಸವನಪುರ. ಅಂದ್ರೆ ಅಲ್ಲಿ ಪ್ರಾಪರ್ಟಿ ಮಾರ್ಬಿಟ್ಟು ಚನ್ನಪಟ್ಟಣನೇ ಬಂದು ಸೆಟ್ಲ್ ಆಗ್ಬಿಟ್ರು ಅವರು. ನಿಮ್ ಮನೇಲಿ ಎಷ್ಟು ಜನಮ್ಮ ನೀವು? ನಾವು, ನಮ್ಮ ತಮ್ಮ, ನಮ್ಮ ತಂಗಿ, ಒಂದೆರಡು ಮಕ್ಕಳು, ನಾನು. ಈಗಿರೋದು ಮೇಡಮ್. ನಿಮ್ ತಂಗಿಗೂ ಇನ್ನೂ ಮದ್ವೆ ಆಗಿಲ್ಲ ಮೇಡಮ್. ನಿಮ್ ಜೊತೆಗೆ ಇದ್ದಾರೆ? ನಮ್ ಜೊತೆಗೆ ಇದ್ದಾರೆ. ತಮ್ಮ ನಮ್ ಜೊತೆಗೆ ಇದ್ದಾರೆ ಮೇಡಮ್. ಅವ್ರಿಗೂ ಮದ್ವೆ ಆಗಿಲ್ಲ. ಸೆಕೆಂಡ್ ಅಂದ್ರೆ ಅವ್ರಿಬ್ರು ಟ್ಯೂನ್ಸ್, ಮದ್ವೆ ಆಗಿಲ್ಲ ಇನ್ನು. ಎಷ್ಟು ವಯಸ್ಸಿಬ್ರಿಗೂ? ಇಬ್ರಿಗೂ 19 ತುಂಬಿದೆ ಮೇಡಮ್ ಇವಾಗ. ನಿಮ್ ತಾಯಿ ಎಲ್ಲಿರ್ತಾರೆ? ನಮ್ ತಾಯಿನೂ ಇಲ್ಲ, ನಮ್ ತಂದೆನೂ ಇಲ್ಲ. ಇಬ್ರು ಒಂದೇ ವರ್ಷ. ನೀವೇ ಆಸರೆ? ಆಸರೆ ಅವರಿಗೆ. ಮಕ್ಳಿಬ್ರ? ಒಂದ್ ಗಂಡು ಒಂದ್ ಹೆಣ್ಣು ಮೇಡಮ್. ಮೊದಲನೆಯವರು ಕ್ಯಾನ್ಸರ್ ಬಂದಿತ್ತು ಮೇಡಮ್, ಹೋಗ್ಬಿಟ್ರು ಅವರು. ಆಮೇಲೆ ಮೊದಲನೆಯವರು ಅಂದ್ರೆ ಯಾವಾಗ ಮದ್ವೆ ಆಯ್ತು ಸರ್? ನಾವು 98ರಲ್ಲಿ ಮೇಡಮ್ ಮದ್ವೆ ಆಗಿದ್ದು. 98ರಲ್ಲಿ ಮದ್ವೆ ಆದ್ವಿ. ಯಾರು ಮದ್ವೆ ಮಾಡಿಸಿದ್ದಮ್ಮ? ನಮ್ಮಪ್ಪ ನಮ್ಮಮ್ಮ ಎಲ್ಲ ನೋಡೇ ಮದ್ವೆ ಮಾಡಿದ್ದು. ಚೆನ್ನಾಗೇ ಇದ್ವಿ ಮೇಡಮ್, ನಾವೆಲ್ಲ ಚೆನ್ನಾಗೇ ಇದ್ವಿ. ಒಂದಷ್ಟು ದಿವಸ ಆದ್ಮೇಲೆ ಹಳ್ಳಿಲಿ ತುಂಬಾ ಕಷ್ಟ ಆಗಿತ್ತು ಮೇಡಮ್. ಮತ್ತೆ ನಮ್ಮ ತಂದೆ ಪ್ರಾಪರ್ಟಿ ಮಾಡ್ಬಿಟ್ಟು ಒಂದು 40 ಲಕ್ಷಕ್ಕೆ ಬ್ರೀಡಿಂಗ್ ತಗೊಂಡ್ರು. ಅಲ್ಲಿ ಚನ್ನಪಟ್ಟಣದಲ್ಲಿ ಪ್ರಾಪರ್ಟಿ ಮಾಡಿದ್ರು. ನಮ್ಮ ಮಗಳು ಒಳ್ಳೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಸಿಟಿಗೆ ಕರ್ಕೊಂಡು ಬಂದ್ರು. ಸಿಟಿಗೆ ಕರ್ಕೊಂಡು ಬಂದ್ಬಿಟ್ಟು 1-2 ಲಕ್ಷ 3 ಲಕ್ಷ ಕೊಟ್ಟು ಸ್ಟೇಷನರಿ ಬಿಸ್ನೆಸ್ ಮಾಡಿ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡಿಸಿದ್ರು. ಅವಾಗ ನಾಗೇಶ್ ಅಂತ ಅನ್ನೋರು ಅವ್ರ ಫ್ರೆಂಡ್ ಜೊತೆ ಇವ್ರು ಬಿಸ್ನೆಸ್ ಮಾಡ್ತಾ ಇದ್ರು. 1-2 ವರ್ಷ ಇದ್ವಿ ಮೇಡಮ್. 2 ವರ್ಷ ಆದ್ಮೇಲೆ ಅದು ಕ್ಯಾನ್ಸರ್ ಸ್ಟಾರ್ಟ್ ಆಯ್ತು. ನಮ್ಮ ಮನೆಯವ್ರಿಗೆ ಗಂಟ್ಲು ಕ್ಯಾನ್ಸರ್ ಬಂದಿತ್ತು. ಅನ್ನನಾಳದಲ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಆಯ್ತು. ನಮಗೆ ಗೊತ್ತಿಲ್ಲ ವಿಷಯ ಹಿಂಗಾಗಿದೆ ಅಂದ್ರೆ. ಅವ್ರೆ ಊಟಕ್ಕೆ ಮುಂಚೆ ಬಿಕ್ಲಿಕ್ಕೆ ಬರೋದೆಲ್ಲ ಇತ್ತಂತೆ. ಅದು ನಮ್ಗೆ ಏನೋ ಅದು ಗೊತ್ತಾಗ್ತಿರ್ಲಿಲ್ಲ. ಕಿದ್ಬಾಯಿಗೆ ಬಂದ್ವಿ. ಅಲ್ಲೆಲ್ಲ ಆಪರೇಷನ್ ಎಲ್ಲ ಮಾಡಿಸಿದ್ವಿ. ಅವ್ರ ಫ್ರೆಂಡ್ ಜೊತೆಲೇ ಇದ್ರು. ತುಂಬಾ ಹೆಲ್ಪ್ ಮಾಡಿದ್ರು ಅಪ್ಪ. ಅವಾಗ 1 ವರ್ಷ ಇದ್ರು ಮೇಡಮ್. ಆಪರೇಷನ್ ಆದ್ಮೇಲೆ 1 ವರ್ಷ ಇದ್ರು. ಆಮೇಲೆ ಹೇಳಿದ್ರು ಅವ್ರು ಡಿಸ್ಚಾರ್ಜ್ ಮಾಡ್ಸ್ಕೊಂಡ್ ಬರ್ಬೇಕಾದ್ರೆ 4 ತಿಂಗಳ ಅಲ್ಲೇ ಇದ್ಮೇಲೆ ಹೇಳಿದ್ರು ಅವರು,
ಇಲ್ಲ ಅಮ್ಮ ಇವ್ರು ನಾವ್ ಹೇಳೋ ರೀತಿ ಮೆಡಿಷನ್ ತಗೊಂಡಿದ್ ಬಿಟ್ರೆ 8 ವರ್ಷ ಏನೂ ಆಗಲ್ತು ಅಂತ ಹೇಳಿ ಉಳಿಯೋದೇ ಇಲ್ಲ ಅಂತ ಹೇಳಿದ್ ಮನ್ಸ ಇವಾಗ 8 ವರ್ಷ ಇರ್ತಾರೆ ಅಂತಂದ್ಮೇಲೆ ನನಗೆ ಸ್ವಲ್ಪ ಆಸರೆ ಬಂತು. ನಮ್ಮ ಅತ್ತೇನು ಹೇಳಿದ್ರು, ಪ್ರತಿಯೊಬ್ರು ಊರಲ್ಲಿ ಹೇಳಿದ್ರು ಆಗಲ್ವಂತೆ ಮಾಡಿಸ್ಬೇಡ ಅಂತ ಹೇಳಿದ್ರು ಮೇಡಮ್. ಒಂದು ಚಾಲೆಂಜ್ ಅಲ್ಲಿ ತಗೊಂಡು ನನ್ನ ಗಂಡಂಗ್ ನಾನು ಆಪರೇಷನ್ ಮಾಡಿಸ್ದೆ. ದುಡ್ಡು ಎಷ್ಟಾದ್ರೂ ಖರ್ಚಾಗ್ಲಿ ನನ್ಗೆ ಮಕ್ಕಳುಗಳಿಗೆ ತಂದೆ ಬೇಕು ಅನ್ನೋ ಅಂತ ವಿಷಯಕ್ಕೆ ನಾನು ಮಾಡಿದೆ. ಅವರು ಪತ್ತೆ ಇರಲಿಲ್ಲ ಮೇಡಮ್. ಕರೆಂಟ್ ಕೊಡ್ಸಿ ಅಂತ ಹೇಳಿದ್ರು, 90 ಕರೆಂಟ್ ಕೊಡ್ಸಿದ್ವಿ. ಇದು ಅದೇ ಟೈಮಲ್ಲಿ ಏನಾಯ್ತು ಅಂದ್ರೆ ನಮ್ಮ ತಾಯಿ ಫಸ್ಟ್ ಸೂಸೈಡ್ ಮಾಡ್ಕೊಂಬಿಟ್ರು, ಹೋಗಿ ಬಾವಿಗೆ ಬಿದ್ದೋಗ್ಬಿಟ್ರು. ಯಾಕಮ್ಮ? ಏನೋ ಗೊತ್ತಿಲ್ಲ ಮೇಡಮ್, ಇದ್ದಕ್ಕಿದ್ದಂಗೆ ಹೋಗಿ ಸೂಸೈಡ್ ಮಾಡ್ಕೊಂಬಿಟ್ರು. ಆಮೇಲೆ ಇವ್ರಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಯ್ತು. ಇವ್ರಿಗೆ ಆಪರೇಷನ್ ಮಾಡಿಸ್ಕೊಂಡು ಬಂದ್ವಿ, ಕರೆಂಟ್ ಕೊಡಿಸ್ಬೇಕು. ಅದ್ರಷ್ಟರಲ್ಲಿ ನಮ್ಮ ತಂದೆ ಹೋಗ್ಬಿಟ್ರು. ಆಮೇಲೆ ಅವ್ರದೆಲ್ಲ ಕಾರ್ಯ ಎಲ್ಲ ಮಾಡಿದ್ವಿ. ಇದೆಲ್ಲ ಚೇತರಿಸ್ಕೊಂಡು ಮತ್ತೆ ಕರೆಂಟ್ ಎಲ್ಲ ಚೇತರಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗ್ಬಿಡ್ತು. ಆಮೇಲೆ ಜಾಸ್ತಿ ಮೀರೋಯ್ತು ಮೇಡಮ್. ಅವ್ರ ಪತ್ತೆ ಇಲ್ಲದೆ ಹೋದ್ರು ಮೀರೋಯ್ತು. ಈಗ ಮತ್ತೆ ಕರ್ಕೊಂಡೋದ್ವಿ. ಒಯ್ಲೆ ತೆಗೆದಿಸ್ಬಿಟ್ರು ಮೇಡಮ್ ಡಾಕ್ಟ್ರು. ನನ್ನ 1 ವರ್ಷಕ್ಕೆ 2 ಆಪರೇಷನ್ ಆಗಲ್ಲಮ್ಮ, ಆಗಲ್ಲ ಅಂದಿಂದ ನಾನು ಮಾಡ್ಕೊಟ್ಟೆ, ನೀವು ಯಾಕೆ ಇರಿಸ್ಕೊಳ್ದೆ ಹೋದ್ರಿ ಅಂತ ಹೇಳ್ಬಿಟ್ಟು ಅನ್ನೋದು. ಇದನ್ನೆಲ್ಲ ನಮ್ಮ ಮನೆಯವ್ರು ಕೇಳಿಸ್ಕೊಂಡ್ರು ಮೇಡಮ್. ಕೇಳಿಸ್ಕೊಂಡು ಆ ಕಡೆ ಒಂದು ಮಗು ಈ ಕಡೆ ಒಂದು ಮಗು ಹಾಕೊಂಡು ನಮ್ಮ ತಂದೆ ನಮ್ಮ ಮಕ್ಕಳುಗಳು ಬೇರೆ, ನನ್ನ ತಮ್ಮ ತಂಗಿ ಎಜುಕೇಶನ್ ಅವಾಗ SSLC ಓದ್ತಾ ಇದ್ರು, ನನ್ನ ತಮ್ಮ ಓದ್ತಾ ಇದ್ದ. ಆಮೇಲೆ ಇದೆಲ್ಲ ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ. ನಮ್ಮ ನಾಗೇಶ್ ಅವರು ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿದ್ರು. ಅವ್ರು ಆಯಪ್ಪನೂ ತುಂಬಾ ಹೆಲ್ಪ್ ಮಾಡ್ತಿದ್ದ. ನಾನೇನಾರ ಹೊರಗಡೆ ಮಿಷನ್ ತಗೊಂಬರಕ್ ಹೋಗಿದ್ರೆ ಎತ್ತು ಇದೆಲ್ಲ ಹೆಲ್ಪ್ ಮಾಡ್ತಿದ್ದ. ಇದು ಹೆಲ್ಪಿಂಗ್ ನೇಚರ್ ಇದೆ ಅನ್ಬಿಟ್ಟು ಅವ್ರ ಹತ್ರ ಹೇಳಿದ್ರಂತಿವ್ರು. ಈಗ ನನ್ಗೆ 2 ಮಕ್ಳಿರೋದು, ಇವಾಗ 4 ಮಕ್ಳಾಗೈತೆ. ನಾಗೇಶ ನೀನೇ ನೋಡ್ಕೊಬೇಕು ಅಂತ ಹೇಳಿದ್ರು ಮೇಡಮ್. ಸರಿ ಅನ್ಬಿಟ್ಟು ಈ ಅಪ್ಪನೂ ಸುಮ್ನೆ ಹೋಯ್ತಾ ಬರ್ತಾ ಇದ್ದು ಹೆಲ್ಪಿಂಗ್ ಮಾಡ್ತಿದ್ರು ನಮ್ಗೆ. ಸರಿ ಅನ್ಬಿಟ್ಟು ಇವ್ರು ತೀರೋಗ್ಬಿಟ್ಟಾದ್ಮೇಲೆ ಈ ಅಪ್ಪ ಏನ್ ಮಾಡ್ಬಿಟ್ರು, ನಾನು ಸ್ಟೇಷನರಿ ಬಿಸ್ನೆಸ್ ಮಾಡ್ತೀನಿ ಅಂತ ನೋಡ್ಬಿಟ್ಟು ಸಪ್ಲೈ ಕೊಡ್ತಾವ್ರೆ ಅಂತಾನೆ ನಮ್ಗೆ ಹೇಳ್ತಿದ್ದು. ಆಮೇಲೆ ಹೇಳಿದ್ರು ಇಲ್ಲ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ಬಿಟ್ಟಿದೆ, ಸ್ಟೇಷನರಿ ಬಿಸ್ನೆಸ್ ಅಲ್ಲಿ ಲಾಸೇ ಆಗಲ್ಲ, ಲಾಸ್ ಆಗೈತೆ, ಇವಾಗ ನನ್ಗೆ ಅಮೌಂಟ್ ಬೇಕು, ಏನಾದ್ರು ಮಾಡಿ ಅಂತ ಕೇಳ್ಕೊಂಡ್ರು. ನಾನಂತಂದೆ ಆಮೇಲೆ ನಮ್ಮ ತಂದೆ ತಾಯಿ ಸತ್ತಾದ್ಮೇಲೆ ಪ್ರಾಪರ್ಟಿ ನಮ್ಮ ಹೆಸ್ರಿಗೆ ಬಂತು. ನನ್ನ ತಮ್ಮ ಮತ್ತೆ ನನ್ನ ತಂಗಿ ನನ್ನ ಹೆಸ್ರಿಗೆ ಪೋಟಿ ಖಾತೆ ಆಯ್ತು. ಈ ಅಪ್ಪನೇ ಎಲ್ಲ ನಿಂತ್ಕೊಂಡು ಮಾಡ್ಸಿದ್ದದನ್ನ. ನಿಂತ್ಕೊಂಡು ಮಾಡ್ಸಿದ್ಮೇಲೆ ಈ ಅಪ್ಪನಿಗೆ ಅವಾಗ ನಮಗೆ ವಿಷಯ ಗೊತ್ತಾಗಿದ್ದು. ಊರಲ್ಲೆಲ್ಲ ಸಾಲ ಮಾಡ್ಕೊಂಬಿಟ್ರು. ಆಮೇಲೆ ನಾನೇನ್ ಮಾಡಿದೆ, ಇವಾಗೆಲ್ಲ ಈ ತರ ಮಾಡ್ಕೊಂಡಿದ್ರಲ್ಲ ಏನ್ ಮಾಡ್ತೀರಾ ಅಂತ ಕೇಳಿದೆ. ಇಲ್ಲ ನೀನ್ ಹೆಲ್ಪ್ ಮಾಡು ನನಗೆ, ಮತ್ತೆ ಸ್ಟೇಷನರಿ ಬಿಸ್ನೆಸ್ ಮಾಡ್ತೀನಿ. ಅವ್ರ ಫ್ರೆಂಡ್ ಮೇಡಮ್ ವೇಣು ಅಂತ ಹೇಳಿದ್ರು ನನಗೆ. ಅವ್ರ ಮುಂದೆನೆ ಫೋನ್ ಮಾಡಿದ್ರು ನನಗೆ, ಹಿಂಗ್ ವೇಣು ಫೋನ್ ಮಾಡಿದ್ದಾರೆ ಅನ್ನೋದಕ್ಕೆ ಸ್ವೀಕಾರ ಮಾಡು ಕೇಳೋಣ ಅಂತ ಅಂದ್ರು. ಸ್ವೀಕಾರ ಮಾಡಿದ್ಕೆ ಸವಿತಾ ನೀವು ಪ್ರಾಪರ್ಟಿ ಇವಾಗ ಮಾರಕ್ ಹೊರಟಿದ್ದೀರಂತೆ, ಅವನು ನಂಬಕ್ ಹೋಗ್ಬೇಡ, ನೀನು ಯೋಚನೆ ಮಾಡು, ಹುಟ್ಟು ಕಳ್ಳ ಅವನು, ಸುಳ್ಳ ಅವನು, ನಿಂದೇನಿದೆಯೋ ನಿನ್ ಬ್ಯಾಂಕ್ ಅಕೌಂಟ್ ಮಾಡ್ಕೊಳಮ್ಮ ಅಂತ ಅವನಿದ್ರಿಗೆ ಹೇಳಿದ್ರು ಮೇಡಮ್. ನಾನು ಇವನೇನಂತಂದ ಅವ್ನು ನನಗೆ ಮೋಸ ಮಾಡ್ಬಿಟ್ಟ. ಅಷ್ಟು ದಿವಸದಿಂದ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ, ನನಗೆ ಮೋಸ ಮಾಡ್ಬಿಟ್ಟ. ಇವಾಗ ನಾನು ಅವ್ನ ಮ್ಯಾಗ್ಲೋ ಮೇಟಿಗೆ ನಾನು ಸ್ಟೇಷನರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲೇಬೇಕು, ನೀನು ಚೆನ್ನಾಗಿ ನೋಡ್ಕೊಂತೀನಿ. ಇವಾಗ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಮದ್ವೆ ಆಗಿದ್ವಲ್ಲ ಮೇಡಮ್, ನಮ್ ಯಜಮಾನ್ರ ಸತ್ತೋದ್ಮೇಲೆ ತಿರ್ಗಿ ಮತ್ತೆ ಮದ್ವೆ ಆದ್ವಿ ನಾವು. ಅದ್ ನಂಗೆ ಹೇಳಿಲ್ವಲ್ಲ. ಸಾರಿ ಮೇಡಮ್. ನಮ್ಮ ನಾಗೇಶ್ ಮದ್ವೆ ಆದ್ರ ನಮ್ಗೆ ಯಾಕೆ ಮದ್ವೆ ಆಗ್ಬೇಕು ಅಂತ ಅನಿಸ್ತು? ಇವ್ರು ನೋಡ್ಕೋತಾರೆ ಅಂತ ಸಪೋರ್ಟ್ ಕೊಡ್ತಾರೆ ಅಂತ ನಮ್ಮ ಮನೆಯವ್ರ ಹತ್ರ ಮದ್ವೆ ಮಾಡ್ಕೋಬೇಕು ಅಂತ ಅನ್ಸಿದ್ ಯಾರಿಗ್ ಮೊದ್ಲು, ನಿಮ್ಗೂ ಅವ್ರಿಗೂ? ಇಲ್ಲ, ನಮ್ಮ ಮನೆಯವ್ರು ಹೇಳಿದ್ರಲ್ವಾ ಸಮಾಜ ತುಂಬಾ ಕೆಟ್ಟದು, ನಾನು ಈ ತರ ನಾಗೇಶ್ ಹತ್ರ ಭಾಷೆ ತಗೊಂಡಿದೀನಿ, ಮಾತಾಡಿದೀನಿ, ನೋಡ್ಕೊಂತೀನಿ ಅಂತ ಹೇಳಿದಾನೆ. ನಿಮ್ಮನ್ ಮದ್ವೆ ಆಗ್ಲಿ ಅಂತ ನಿಮ್ ಯಜಮಾನ್ರ ಅಪೇಕ್ಷೆ ಇತ್ತು, ಅವ್ರದ್ದಿತ್ತು. ಆಮೇಲೆ ನಾನಂತಂದೆ ಬೇಡ, ಯಾರು ಇವಾಗ ಗಂಡ ಇಲ್ಲದೆ ಇರೋರೆಲ್ಲ ಇರ್ತಾರೆ ತಾನೆ, ಬೇಡ ಕಣ್ರಿ ಅಂತ ಹೇಳಿದ್ಕೆ ಇಲ್ಲ ನೀನ್ ಮಾಡ್ಕೊಳ್ಳೇಬೇಕು, ಈಗ 4 ಮಕ್ಳು ಜವಾಬ್ದಾರಿ ಇದೆ ಅಂತ ಹೇಳಿದ್ರು. ನಾನು ತುಂಬಾ ಟಾರ್ಚರ್, ಯಾರಾದ್ರೂ ಸಪೋರ್ಟ್ ಕೊಟ್ಟಿದ್ರೆ ಆಗಿದ್ದು ಮೇಡಮ್. ದುಡ್ಡು ಅಂತೂ ಮುಖ್ಯ ಅಲ್ಲ, ಸಪೋರ್ಟ್ ಕೊಟ್ಟಿದ್ರೆ ಹಿಂದೆಗಡೆ ಇವಾಗ್ಲೇನೆ ಒಂದ್ ಮನೆ ಮಾಡಕ್ ಹೋದ್ರೆ ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವತ್ತೆಷ್ಟು ನೋವಿದೆ ನಮ್ಗೆ ಅಂತ. ಮತ್ತೆ ತಮ್ಮ ತಂಗಿನ ಮಕ್ಕಳು ಅಂತ ಇದೀರಾ? ಸರಿ ಸರಿ ಅಂತ ಹೇಳಿದ್ಬಿಟ್ಟು ಆಯ್ತು ಮೇಡಮ್. ಆಗ್ಬಿಟ್ಟು ಮದ್ದೂರು ಕರ್ಕೊಂಡು ಹೋದ್ರು ಈ ಅಪ್ಪ. ಮದ್ದೂರು ಕರ್ಕೊಂಡು ಹೋಗ್ಬಿಟ್ಟು ಯಾರೋ ಒನ್ಲಿಗೆರೆ ಕೆಂಪಣ್ಣ ಅಂತೆ, ಅವ್ರನ್ನ ಕೇಳ್ಕೊಂಡ್ರು ಹಂಗಿರ್ಬೇಕು. ಆ ಅಪ್ಪನ ಮುಖ ಇವತ್ತಿನವರೆಗೂ ನೋಡಿಲ್ಲ ನಾವು. ಅವತ್ತು ದುಡ್ಡು ಕೊಟ್ಟಿದ್ದಕ್ಕಷ್ಟೇ ಇವತ್ತಿನ ಮುಖನೂ ನೋಡಿಲ್ಲ. ಆ ಅಪ್ಪನ ಹತ್ರ ಇವ್ರು ಫಸ್ಟ್ ಎಲ್ಲ ಮಾತಾಡ್ಕೊಂಡಿದ್ದಾರೆ. ನಾನು ಹೇಳಿದ್ದೀನಿ ಮನೆ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡ್ಬಿಟ್ರೆ ಆಗಲ್ತು, ಅದು ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಆದ್ರೆ ಮಾತ್ರ ನಾವು 3 ಜನ ಸೈನ್ ಆಗ್ತೀವಿ ಅಂತಾನು ಹೇಳಿದ್ವಿ. ಇವ್ರು ಏನಂತ ಹೇಳಿದ್ದು, ಸೇಲ್ ಅಗ್ರಿಮೆಂಟೇನೆ ₹1.70 ಬಡ್ಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಮೇಡಮ್. ಕರ್ಕೊಂಡೋಗಲ್ ರಿಜಿಸ್ಟ್ರೇಷನ್ ದಿವಸನೇ ನಮ್ಗೆ ಗೊತ್ತಾಗಿದ್ದು ನಮ್ಮ ಮನೆ ಹೆಂಗ್ ರಿಜಿಸ್ಟರ್ ಆಗ್ತಾ ಇದೆ ಅಂತ. ಬೇರೆಯವ್ರ ಹೆಸರಿಗೆ? ಬೇರೆಯವ್ರ ಹೆಸರಿಗೆ ಮೇಡಮ್. ಎಷ್ಟು ದುಡ್ಡಿಗೆ? 15 ಲಕ್ಷಕ್ಕೆ ಮೇಡಮ್. ಎಷ್ಟು ಅದರ ವ್ಯಾಲ್ಯೂ? ಇವತ್ತು 40 ಲಕ್ಷ ಓಡುತ್ತೆ ಮೇಡಮ್. ಅದನ್ನ 15 ಲಕ್ಷ 15 ಲಕ್ಷ ನಿಮ್ಗೆ ಅಷ್ಟೇ ತಾನೇ ಅವಶ್ಯಕತೆ ಇದ್ದಿದ್ದು. ಅವ್ರು ಅಗ್ರಿಮೆಂಟ್ ಮೂಲಕ ನನ್ ಕೊಡಲ್ಲ, ನಾವು ತುಂಬಾ ದುಡ್ಡು ಕಳ್ಕೊಂಡಿದೀವಿ, ಅಗ್ರಿಮೆಂಟ್ ಮೂಲಕ ಕೊಡಲ್ಲ, ರಿಜಿಸ್ಟ್ರೇಷನ್ ಆದ್ರೆ ಮಾತ್ರ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಂತೆ ಅಪ್ಪನಿಗೆ. ಸರಿ, ಆ 15 ಲಕ್ಷ ನಿಮ್ ಕೈಗೆ ಬಂತು ಅವ್ರ ಕೈಗೆ ಹೋಯ್ತು? ಇಲ್ಲ, ಅವ್ರೆ ಕೆಂಪಣ್ಣ ಅವರೇ ರಿಜಿಸ್ಟ್ರೇಷನ್ ಮಾಡಿದ್ರು, ಅಲ್ಲಿ ದುಡ್ಡು ಕೊಟ್ಟಿಲ್ಲ, ಮನೆಗೆ ಬಂದು ಅವ್ರ ಕೈಗೆ ದುಡ್ಡು ಕೊಟ್ರು. ನಿಮ್ ಕೈಗೆ ಬರ್ಲಿಲ್ಲ? ನಮ್ ಕೈ, ನಾನು ಆಮೇಲೆ ಮನೆಗೆ ತಗೊಂಡೋಗಿ ಇಟ್ಕೊಂಡು ತಿರ್ಗಿ ಅವ್ರ ಕೈ ಅವರೇ ವಾಪಸ್ ಈಸ್ಕೊಂಡ್ರು. ಡಿಡಿ ತಗೊಂಡ್ರು ಬಿಸ್ನೆಸ್ ಮಾಡಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ಡಿಡಿ ತಗೋತೀನಿ ಅಂದ್ಬಿಟ್ಟು ತಗೊಂಡ್ರು. ಆ ಡಿಡಿನ ತಗೊಂಡೋಗಿ ಏನ್ ಮಾಡಿದ್ರು, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರು. ನಾನು ಕೇಳಿದೆ, ನೋಡಿ ಎಷ್ಟೊಂದು ಫ್ರಾಡ್ ಕೆಲಸ ಮಾಡಿದ್ದಾನೆ. ನಾನು ಕೇಳಿದೆ ಏಂತಿಗೆ ಅನ್ನೋದಕ್ಕೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ನಾನು ಅವ್ರಿಬ್ರು ಹೋಗಿ ಆ ಡಿಡಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಪೂಜೆ ಮಾಡಿಸ್ಕೊಂಡು ಬಂದಾದ್ಮೇಲೆ ಇವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂದ್ಬಿಟ್ಟು ತಗೊಂಡ್ರು. ಆಮೇಲೆ ಅವ್ರ ಫ್ರೆಂಡ್ ಹೇಳಿದ್ರು ಡಿಡಿ ಅಂದ್ರೆ ಅಮೌಂಟ್, ಅದು ಅವ್ನು ಎಲ್ಲಿ ಬೇಕಾದ್ರೂ ಹೋಗಿ ಡ್ರಾ ಮಾಡ್ಕೊಬೋದು ಸವಿತಾ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಸ್ಟೇಷನರಿ ಬಿಸ್ನೆಸ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರಲ್ವಾ, ಮದ್ದೂರಿಗೆ ಬರಕ್ಕೆ ತುಂಬಾ ತೊಂದರೆ ಆಗುತ್ತೆ, ತವರೆಕೆರೆ ಹೊರಟೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ತವರೆಕೆರೆ ಕರ್ಕೊಂಡ್ ಬಂದ್ರು.
ಕರ್ಕೊಂಡು ಬಂದಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು 1 ತಿಂಗಳು ಬಿಲ್ ಆಗ್ಲಿಲ್ಲ ಮೇಡಮ್, 2 ತಿಂಗಳು ಬಿಲ್ ಆಗ್ಲಿಲ್ಲ. ಒಂದೊಂದೇ ಒಡವೆ 100 ಗ್ರಾಮ್ ಒಡವೆ ಇಸ್ಕೊಂಡ್ರು. ನಾನು ಕೊಡ್ತಾನೆ ಇದ್ದೆ. ಯಾಕೆ ಬಿಸ್ನೆಸ್ ಬಿಲ್ ಆಗಿಲ್ಲ ಅಂತ ಕೇಳ್ತಾನೆ ಇದೆ ಮೇಡಮ್. 1 ರೂಪಾಯಿ ಮೇಡಮ್ ಇವತ್ತಿನವರೆಗೂ ಸ್ಟೇಜ್ ಮೇಲೆ ಹೇಳ್ಬಿಡ್ಲಿ ಅವ್ನು ಬೇಕಾದ್ರೆ ಕರ್ಬೇವಿನ ಸೊಪ್ಪು ತಂದು ಕೊಟ್ಟಿದ್ದೀನಿ ನಾನು, ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಅವ್ನ ಅಮೌಂಟ್ ಲಕ್ಷ ಇದ್ರು ನಮ್ಗೆ ಒಂದು ಕರ್ಬೇವಿನ ಸೊಪ್ಪು ತಂದು ಕೊಡ್ತಿರ್ಲಿಲ್ಲ ಮೇಡಮ್. ಜೀವನ ಹೇಗ್ ನಡೀತು? ಇನ್ ಸ್ವಲ್ಪ ದುಡ್ಡಿದ್ದಲ್ಲ ಮೇಡಮ್, ಅದನ್ನ ಇಂಟ್ರೆಸ್ಟ್ ಕೊಟ್ಕೊಂಡಿದ್ವಿ ನಾವು. ಎಷ್ಟು ವರ್ಷ ಆಯ್ತು ಇದೆಲ್ಲ ಆಗಿ? ಇದೆಲ್ಲ ಹೋಗಿ 4 ವರ್ಷ ಆಯ್ತು ಮೇಡಮ್. ಸರಿ ಅಂತ ಅನ್ಬಿಟ್ಟು ತಮ್ಮನ ಎಜುಕೇಶನ್ 82% ಆಗಿದ್ದಾನೆ ಮೇಡಮ್. ನನ್ನ ತಮ್ಮನಿಗೆ ಟ್ಯೂಷನ್ಗೆ ಫೀಸ್ ಕಟ್ತೇ ಹೋದ, ಅದು ಹಾಳಾಗೋಯ್ತು. ನಮ್ಮ ತಂಗಿಗೆ ಮದುವೆ ಮಾಡಿಲ್ಲ. ಇವಾಗ ಅವ್ರಿಬ್ರು ಗಾರ್ಮೆಂಟ್ಸ್ ಹೋಗಿ ನನ್ನನ್ನು ಸಾಕ್ತಾ ಇದ್ದಾರೆ. ನಾನು ಮನೆಯಲ್ಲಿ ಫೀಸ್ ತಗೊಂಡ್ ಮಾಡೋದು ಇವಾಗ. ಆಯ್ತು ಮೇಡಮ್, ಇವ್ನೆಲ್ಲ ಲಾಸ್ ಆಗೋಯ್ತು. ಲಾಸ್ ಆಗ್ಬಿಟ್ಟು ಗಾಡಿ ತಗೊಂಡೋಗಿ ಯಾರೋ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದಾನೆ 2 ವೀಲರ್. ಆ ಯಪ್ಪ ನನ್ನ ನಂಬರ್ ತಗೊಂಡಿದ್ದಾನೆ. ಆ ಯಪ್ಪ ನನ್ನ ನಂಬರ್ ತಗೊಂಡು ಆ ಯಪ್ಪನಿಂದನೇ ವಿಷಯ ಗೊತ್ತಾಯ್ತು ಹಿಂಗಾಗಿದೆ ಅಂತ. ಆ ಯಪ್ಪ ಹೇಳ್ದ, ಸವಿತವ್ರೆ ನೀವು ಅವ್ರ ಮಿಸ್ಸಸ್ ಏನೋ, ನನಗೆ ಗಾಡಿ ತಗೊಂಡ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತಂದು ಕೊಡ್ಲಿಲ್ಲ ಅಂತಂದ. ನಾನಂದೆ ಅಣ್ಣ ಎಲ್ಲಿಂದ ಮಾತಾಡ್ತಾ ಇದ್ದೀರಲ್ಲ? ಅನ್ನಪೂರ್ಣೇಶ್ವರಿ ಕ್ಲಬ್ ಮೆಜೆಸ್ಟಿಕ್ ಇಂದ ಮಾತಾಡ್ತಾ ಇದ್ದೀನಮ್ಮ. ಸರಿ ಅನ್ಬಿಟ್ಟು ಏನೋ ಗೊತ್ತಿಲ್ಲ ಕಣ, ಬಂದಾದ್ಮೇಲೆ ವಿಷಯ ತಿಳಿಸ್ತೀರಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟೆ ನಾನು ಫೋನ್. ತಿರ್ಗಿ ಮತ್ತೆ ನಾನು ಅವ್ರ ಅಪ್ಪ ಬಂದಾದ್ಮೇಲೆ ಕೇಳ್ದೆ ನಾನು, ಏನ್ ಈ ತರ ಎಲ್ಲ ಮಾಡಿದೆ ಅಂತೆ, ಗಾಡಿ ಆಡ ಇಡು ಅಂತ ಅಷ್ಟು ಏನೈತೆ, ಬಿಸ್ನೆಸ್ ಏನ್ ಲಾಸ್ ಮಾಡ್ತಾ ಇದೀಯ ನೀನು ಅಂತ ಕೇಳ್ದೆ ಮೇಡಮ್. ಕೇಳಿದ್ರೆ ಮಾತೆತ್ತಿದ್ರೆ ಹೊಡಿತಾ ಇದ್ರು. ಇಲ್ಲಿ ಮೇಡಮ್ ಬಳೆ ಚುರು ಇರೋದು ಇದು 1 ಟವಲ್ ಹೋಗೋ ಈಚೆಗೆ ಬಿಟ್ಟಿದೆ ರಕ್ತ. ನನ್ನ ತಮ್ಮ ಅಷ್ಟೆಲ್ಲ ಮಾಡಿರುವೆ ನಮ್ಮ ಅಕ್ಕನಿಗೆ ಹೊಡೆದಿದ್ಯಾ ಅಂದ್ಬಿಟ್ಟು ಕೇಳಿದ್ರೆ ನನ್ನ ತಮ್ಮನಿಗೆಲ್ಲ ಹೊಡೆದಿದ್ದಾನೆ. ಬರೋದು ಕುಡಿಯೋದು ಇವನು ಬೆಳಗ್ಗೆ ಎದ್ದು ನಮ್ಮ ಮನೇಲಿ ಕುತ್ಕೊಂಡ್ರೆ ಮೇಡಮ್, ನಾನು ಬೆಳಗ್ಗೆ 5 ಗಂಟೆಗೆ ನನ್ನ ತಮ್ಮನ ಕರ್ಕೊಂಡು ಹೋದ್ರೆ ಸಾಯಂಕಾಲ ರಾತ್ರಿ 8 ಗಂಟೆಗೆ ಬಂದು ಇವ್ನು 100 ರೂಪಾಯಿ ಕೊಡ್ಬೇಕಾಯ್ತು ಕುಡಿಯಕ್ಕೆ. ಇಂಥ ಪರಿಸ್ಥಿತಿ ಬರುತ್ತೆ. ನನಗೂ ಮಾಡಿ ಸಾಕಾಗ್ಬಿಡ್ತು ಮೇಡಮ್. ಸುಮ್ಮನೆ ಆಗ್ಬಿಟ್ಟೆ ನಾನು. ತವರಕೆರೆಯಲ್ಲಿ ಬನ್ನಿ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ. 3 ತಿಂಗಳು ಮನೆ ಬಾಡಿಗೆ ಕಟ್ಟಲಿಲ್ಲ. ನನಗೂ ರೋಷ ಹೋಗೋಯ್ತು. ನಾನು ಕಟ್ತೇನೆ ಹೋದೆ. 3 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ. ಓನರ್ ಅಂತ ಅಂದ್ರು, ಬಂದು ಮನೆ ಖಾಲಿ ಮಾಡಪ್ಪ, 11 ತಿಂಗಳು ಅಗ್ರಿಮೆಂಟ್ ಮುಗ್ದಿದೆ ನೀನು ಅಂತಂದ್ರು. ಮಕ್ಳುಗಳಿಗೆ 4 ಸಾವಿರ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿದೆ. ಇನ್ನು ಬಾಕಿದು ಇದು ಅಮೌಂಟ್ ಕಟ್ಬೇಕಿತ್ತು. ಆಯ್ತು ಕಟ್ತೀವಿ ಅಂತ ಹೇಳ್ಬಿಟ್ಟ. ನಾನಂತಂದೆ ರೀ ಮನೆ ಇಷ್ಟೆಲ್ಲ ಮಾಡೋ ಚೆನ್ನಾಗೇ ಇದ್ವಿ ಮೇಡಮ್, ನಾವು ಇಷ್ಟೆಲ್ಲ ಕೊಟ್ಟು ಚೆನ್ನಾಗಿದ್ವಿ, ಏನು ಕೇಳ್ತಿರ್ಲಿಲ್ಲ ನಾನು. ಆಮೇಲೆ ನಾನಂತಂದೆ ಇವಾಗ ಮನೆ ಖಾಲಿ ಮಾಡ್ಬೇಕಂತಲ್ಲ ಏನ್ ಮಾಡೋದು ಅಂತ ಕೆನಡಿ ಮನೆ ನೋಡ್ಕೊಂಬರ ಅಂದ್ಬಿಟ್ಟು ಕೆಳಗಡೆ ಡೌನ್ ಅಲ್ಲ ಮೇಡಮ್ ಅಪಾರ್ಟ್ಮೆಂಟ್, ಅಲ್ಲಿ ಹೋಗಿ 50,000 ಅಡ್ವಾನ್ಸು, ನಮ್ದು ಜಮೀನ್ದು ಸೇಲ್ ಮಾಡ್ತಾ ಇದ್ದೀನಿ ಆಗ್ಬಿಡ್ತದೆ ಸರ್, 50,000 ಅಡ್ವಾನ್ಸು, 4,500 ಬಾಡಿಗೆ ಮಾತಾಡ್ಬಿಟ್ಟು ಏನ್ ಮಾಡ್ಬಿಟ್ಟು 501 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಯ್ಯಪ್ಪ. ಬಂದ್ಬಿಟ್ಟು ಬಿಟ್ಬಿಟ್ಟು ಹೊರಟೋದ ಮೇಡಮ್. 3 ತಿಂಗಳು ಕೈಗೆ ಸಿಗ್ಲಿಲ್ಲ, ಎಲ್ಲೂ ಸಿಗ್ಲಿಲ್ಲ. ಮನೆ ಅಡ್ವಾನ್ಸ್ ಹೊಣಿಸ್ಬೇಕು ನಾನು, ನನ್ನ ಹತ್ರ 1 ಒಡವೆ ಇಲ್ಲ, ಪ್ಲಾಸ್ಟಿಕ್ ಇಕ್ಕಿದ್ದೀನಿ ಕಿವಿಗೆ, 1 ಒಡವೆ ಇಲ್ಲ ನನ್ನ ಹತ್ರ. ಮಕ್ಳಿಗೆ ಅಡ್ಮಿಷನ್ ಮಾಡಿಸ್ಬೇಕು, 50,000 ಅಡ್ವಾನ್ಸ್ ಹೊಣಿಸ್ಬೇಕು, ಏನ್ ಮಾಡ್ಬೇಕು ಮೇಡಮ್ ನಾನು ಹೆಂಗ್ಸು. ಅವತ್ತು ಬಿಟ್ಬಿಟ್ಟು ಹೋದವನು. ಆಮೇಲೆ ಸರಿ ಅನ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಏನೋ ಯಾರ ಕೈಯೋ ಕಟ್ಟೋ ಇಲ್ಲ, ನಾವೇನು ಬ್ಯಾಕ್ ಗ್ರೌಂಡ್ ನಿಮ್ಗೆ ಹೇಳ್ಕೊಂಡಿರಲಿಲ್ಲ, ಈ ತರ ದುಡ್ಡು ವ್ಯವಹಾರ ಮಾಡ್ಕೊಂಡಿದೀವಿ ಅಂತ ಈಸ್ಕೊಂಡೆ, ಏನೋ ಮಾಡ್ದೆ ಕೊಟ್ಬಿಟ್ಟೆ, ಹೋಗಿ ಸೇರ್ಕೊಂಡ್ವಿ. ಅವಾಗ ಹೋದವನ್ನ ಇವ್ರ ಅಕ್ಕನ ಮಗನ ಮದ್ವೆಗೆ ಕಂಕಣ ಕಟ್ಟಕ್ಕೆ ಅಂತ ಕರೀತಾರಲ್ಲ, ಅವಾಗ ಬಂದಿದ್ನಂತೆ. ಊರಿಂದ ನನ್ಗೆ ಇನ್ಫಾರ್ಮೇಶನ್ ಬಂದಿತ್ತು, ನಾಗೇಶ್ ಹಿಂಗ್ ಬಂದವನೇ ನೋಡು ಅಂತ. ನನ್ನ ತಮ್ಮನು ನನ್ನ ಮಗನ ಇಬ್ರು ಕಳಿಸ್ಬಿಟ್ಟು ಅವನನ್ನ ಕರ್ಸಿದ್ವಿ. ಅಷ್ಟೊತ್ತಿಗೆ ನೋಟಿಸ್ ಕಳ್ಸಿದೆ ಮೇಡಮ್. ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ನನ್ಗೆ ಆಧಾರ ಮಾಡ್ಕೊಡಪ್ಪ ನೀನು, ನಾಳೆ ದಿವಸ ನನಗೆ ಮೋಸ ಮಾಡಲ್ಲ ಅಂತ ಏನು ಅಂದಿದ್ಕೆ ನೀನ್ ಏನ್ ಆಧಾರ ಬೇಕಾದ್ರೂ ಮಾಡಿಸ್ಕೊ ಅಂದ್ಬಿಟ್ಟು ಬಾಂಡ್ ಪೇಪರು ಮತ್ತೆ ಚೆಕ್ಕು 2 ಕೊಟ್ಟ ಮೇಡಮ್. ಕೊಟ್ಟಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ವಿ. ವಿಡಿಯೋ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ವಿ. 1 ಲಕ್ಷ ಕೊಡ್ಬೇಕು ಅನ್ನೋದು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ವಿ. ನಾನೇನ್ ಮಾಡ್ಬಿಟ್ಟೆ, ಒಂದು ಚೆಕ್ ನಮ್ಮ ತಮ್ಮನ ಹೆಸರಿಗೆ ಇಲ್ಲೇ ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ಬಿಟ್ಟು ಬೋನ್ಸ್ ಮಾಡ್ಬಿಟ್ಟು 12,80,000ಕ್ಕೆ ಬೋನ್ಸ್ ಮಾಡ್ಬಿಟ್ಟು ನೋಟಿಸ್ ಕಳಿಸ್ತೆ ಬಂದು. ಆ ನೋಟಿಸ್ ನೋಡ್ಕೊಂಡು ಬಂದಿದ್ದಾನೆ ಅಪ್ಪ. ಎನಿ ಟೈಮ್ ಮೇಡಮ್ 12 ಗಂಟೆ ರಾತ್ರಿ ಆಗ್ಲಿ ಅಯ್ಯಪ್ಪ ನಮ್ಮ ಮನೆಗೆ ಬರ್ತಿದ್ದ. 1 ದಿವಸ 2 ದಿವಸ ಬರೋದು ಲೇಟ್ ಆಗ್ತಿತ್ತು. ಆಮೇಲೆ ನಾನು ನೋಡ್ಕೊಂಡೆ, ಇದ್ಯಾಕೆ ಬರೋದು ಹಿಂಗಾಯ್ತದ ಅಂದ್ಬಿಟ್ಟು 1 ದಿವಸ ಫಾಲೋ ಮಾಡಿದ್ವಿ ನಾವು. ಅವಾಗ ಕೊಟ್ಟಿಗೆ ಪಳೆದಲ್ಲಿ ಇಟ್ಟಿದ್ದಾನೆ ಇನ್ನೊಂದು ಸಂಸಾರನ, ಅದು ಮ್ಯಾರೇಜ್ ಆಗಿ. ಅವಾಗ ಗೊತ್ತಾಯ್ತು ನಮ್ಗೆ, ಫಸ್ಟೇ ಅವ್ನಿಗೆ ಮ್ಯಾರೇಜ್ ಆಗಿತ್ತು ಅಂತ. ನಿಮಗ್ ಮುಂಚೆ? ನಮಗ್ ಮುಂಚೆ ಒಂದು ಮ್ಯಾರೇಜ್ ಆಗಿತ್ತು ಅಂತ ಆಮೇಲೆ ಗೊತ್ತಾಯ್ತು. ನೀವು ಬಂದಿದ್ದ ಉದ್ದೇಶ? ನನಗೆ ನ್ಯಾಯ ಬೇಕು ಮೇಡಮ್. ನನ್ನ ತಮ್ಮ ತಂಗಿಗೆ ಫಸ್ಟ್ ಆಫ್ ಆಲ್ ಅನ್ಯಾಯ ಆಗಿದೆ. ತಂಗಿ ಮದುವೆ ಮಾಡ್ಬೇಕು ಇವಾಗ. ಈಗ ನನ್ನ ಮಗಳು ನನ್ನ ಮಗ ಇಬ್ರು ಇದ್ದಾರೆ. ಇವಾಗ ನ್ಯಾಯ ಕೊಡ್ಸ್ಕೊಡಿ ಅಂತ ನಾನು ಬಂದಿರೋದು. ಅಲ್ಲ, ನ್ಯಾಯ ಅಂದ್ರೆ ದುಡ್ಡಿನ ರೂಪದಲ್ಲಿ ಬೇಕಾ? ಇಲ್ಲ ಮೇಡಮ್, ಅವರು ಇರ್ಬೇಕು ನಮ್ ಜೊತೆ. ಇವಾಗ ಅವತ್ತೇನು ನಡ್ಕೊಂಡಿದ್ದಾನೆ ಅಪ್ಪ ಮಾತುಗಳನ್ನ, ಅವ್ನ್ ಹೇಳ್ದಂಗೆ ನಾವೆಲ್ಲ ಕೇಳಿದ್ವಿ. ಹೇಗೆ ತಮ್ಮ ನಡವಳಿಕೆಯನ್ನ ನ್ಯಾಯ ಪಡಿಸ್ತಾರೆ ಅಂತ ನೋಡೋಣ. ನಾಗೇಶ್ ಅವರೇ, ಸವಿತಾ ಅವ್ರು ನಮ್ಮ ಹತ್ರ ಏನೇನ್ ಹೇಳಿರ್ಬಹುದು ಅಂತ ನಿಮ್ಗೆ ಊಹೆ ಇದೆಯಾ? ಇಲ್ಲ. ನೀವು ಅವ್ರಿಗೆ ಯಜಮಾನ್ರು ಸ್ನೇಹಿತರು ಹೌದಾ? ಸ್ನೇಹಿತರು, ಒಂದೇ ಊರಿನವರು, ಪಕ್ಕ ಹೊಲ ಗಿಲ ಎಲ್ಲ ಅಕ್ಕಪಕ್ಕದಲ್ಲೇ ಇದೆ. ಸರಿ, ನೀವು ಅವರು ಒಟ್ಟಿಗೆ ಸ್ಟೇಷನರಿ ಬಿಸ್ನೆಸ್ ಮಾಡ್ತಾ ಇದ್ರಿ? ಅವ್ರು ಮಾಡ್ತಿರ್ಲಿಲ್ಲ, ನಾನು ಒಬ್ಬನೇ ಮಾಡ್ತಿದ್ದೆ. ನೀವು ಅವ್ರ ಗಂಡ? ಅವ್ರ ಗಂಡ ಇದು ರೈತರು, ವ್ಯವಸಾಯ. ಅವ್ರು ಸ್ಟೇಷನರಿ ಬಿಸ್ನೆಸ್ ಮಾಡ್ತಾರೆ. ಅವ್ರಿಗೆ ಏನು ಗೊತ್ತಿರ್ಲಿಲ್ಲ, ರೇಷ್ಮೆ ಮಡಿಕೊಂಡು ರೇಷ್ಮೆ ವ್ಯವಸಾಯ ಮಾಡ್ತಿದ್ರು. ಸರಿ, ಅವ್ರಿಗೆ ಬಹಳ ಕಾಯಿಲೆ ಆಯ್ತು, ಕ್ಯಾನ್ಸರ್ ಆಯ್ತು, ಗಂಟಲದು ಕ್ಯಾನ್ಸರ್ ಆಯ್ತು. ಅದು ಯಾವಾಗ ಆಯ್ತು ಅಂದ್ರೆ ಈಗ ಜಸ್ಟ್ 1-2 ವರ್ಷದಲ್ಲಿ ಆಗುತ್ತೆ.
ಆಯ್ತು, ಆಮೇಲೆ ಆಪರೇಷನ್ ಮಾಡಿಸಿದ್ರು ಆಪರೇಷನ್ ಸವಿತಾ ಅವ್ರು. ಮಾಡಿಸಿದ್ರು ಅವ್ರೆ. ನೀವು ಸಹಾಯ ಮಾಡಿದ್ರಿ ತುಂಬಾ ಹಾಸ್ಪಿಟಲ್ ಅಲ್ಲಿ, ಹೌದಾ? ಹಾಸ್ಪಿಟ್ಲಲ್ಲಿ ನಾನು ಹೋಗೋದು ಬರೋದಿಲ್ಲ, ಒಂದಿನ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ ಅಷ್ಟೇ. ಅಲ್ಲ, ನೀವು ಸದಾ ಅಲ್ಲಿದ್ದು ಅವ್ರಿಗೆ ಇಲ್ಲ, ಒಂದೇ ದಿನ ಹೋದದ್ದು ಸ್ನೇಹಿತ ಅಲ್ಲ ಅಂತ ನೋಡ್ಕೊಂಡು ಬಂದ್ಬಿಟ್ಟೆ. ಇವ್ರದ್ದು ಮನೇಲಿ ಏನೋ ಕಿತಾಪತಿಗಳು ನಡೀತಾನೆ ಇದ್ದು ಅಲ್ಲಿ, ಅವ್ರ ಮನೇಲಿ ಅತ್ತೆಗೆ ಇವಳಿಗೆ ಅದೆಲ್ಲ ಅದಾದ್ರಿಂದ ನೀವು ತುಂಬಾ ಸಹಾಯ ಮಾಡಿದ್ರಿ ಅಂತ ಹೇಳಿದ್ರು. ಒಂದೇ ದಿನ ಹೋಗಿದ್ದು, ಒಂದೇ ದಿನ ಬಂದು. ಅವ್ರು ಕೆಲವು ಬಹಳ ಸುಳ್ಳುಗಳು ಹೇಳ್ತಾರೆ. ಸಾಯೋದಕ್ಕೆ ಮುಂಚೆ ಇಲ್ಲ, ಇಲ್ಲ. ನಿಮ್ಮಿಂದ ಭಾಷೆ ತಗೊಂಡಿದ್ರ, ಭಾಷೆ ತಗೊಳ್ಳಿಲ್ಲ, ಭಾಷೆ ತಗೊಳ್ಳಿಲ್ಲ, ಹೆಂಡತಿ ಮಕ್ಕಳನ್ನ ನೀವು ನೋಡ್ಕೋತೀರಿ ಅಂತ. ಖಂಡಿತ ತಗೊಳ್ಳಿಲ್ಲ, ಯಾವ ಕಾರಣಕ್ಕೂ ತಗೊಳ್ಳಿಲ್ಲ. ಅವರು ನಾವು ಹೋದ್ರೆ ಮಾತಾಡ್ಸಿದ್ರೆ ಇವ್ರೆ ನಮ್ಮ ಹೆಂಡತಿಯವ್ರಿಗೆ ಮಾತಾಡ್ತಾವ್ರಲ್ಲ ಬಿಡ್ತಾವ್ರಲ್ಲ ಅಂತ ಬೈಯೋರು. ಆ ಬೈತಾರೆ ಅನ್ನೋ ಕಾರಣಕ್ಕೆ ಇವರು ಅವ್ರ ಮನೆ ಬಿಟ್ಟು ಬೇರೆ ಚನ್ನಪಟ್ಟಣದಲ್ಲಿ ಅವರ ತಂದೆ ಮನೆಗೆ ಬಂದ್ರು. ಅವ್ರು ನಿಮ್ಮನ್ನ ಮಾತಾಡಿಸ್ತಾ ಇದ್ದಿದ್ ಹೌದಾ? ಮಾತಾಡಿಸ್ತಾ ಇರೋದು, ಫೋನ್ ಮಾಡ್ತಾ ಇರೋದು ಎಲ್ಲ ಸತ್ಯ. ಫೋನ್ ಯಾತಕ್ ಮಾಡೋರು? ಏನ್ ಹಿಂಗೆ ಎಲ್ಲಿದ್ಯಾ ಏನಿದ್ಯಾ ಬಾಯ್ಲಿ ಮಾತಾಡ್ಬೇಕು ಬಿಡ್ಬೇಕು. ಏನ್ ಮಾತಾಡೋಕೆ? ಏನು ಮಾತಾಡ್ತಿರ್ಲಿಲ್ಲ, ಮಾಮೂಲಿ ಹಿಂಗೆ. ಮಾಮೂಲಿ ಮಾತಾಡೋಕ್ ಫೋನ್ ಮಾಡಿ ಕರೆಸ್ಕೋತಾರ ನಾಗೇಶ್ ಅವ್ರೆ? ಅವ್ರ ಹತ್ರ ನಾನು ದುಡ್ಡು ಇಸ್ಕೊಂಡಿದ್ದೆ, 5,30,000 ರೂಪಾಯಿ ಇಸ್ಕೊಂಡಿದ್ದೆ. ಯಾತಕ್ಕೆ? ನನ್ನ ಸ್ನೇಹಿತರ ಹತ್ರ ಸಾಲ ಮಾಡ್ಬಿಟ್ಟಿದೆ. 2007ನೇ ಇಸ್ವಿಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರು ಮನೆಗೆ, ಕೃಷ್ಣ ಇದ್ದಾರೆ ಅನ್ಕೊಂಡು. ಅವಾಗ ಕೃಷ್ಣ ಚೆನ್ನಾಗಿದ್ದ, ನಮ್ಮ ಜೊತೆ ಎಲ್ಲ ಕಾಯಿಲೆನೂ ಏನೂ ಇರಲಿಲ್ಲ. ಗೊತ್ತೇ ಇಲ್ಲ ಕಣಮ್ಮ, ಎಲ್ಲೋ ಹೋಗವ್ರೆ, ಬಂದ್ರು ಎಲ್ಲೋ ಹೋದ್ರು ಅಂತ. ತಿರ್ಗಾ 2 ದಿನ ಬಿಟ್ಕೊಂಡು ಫೋನ್ಗೆ ಮಾಡೋಕೆ ಶುರುವಾದ್ರು. ಕೃಷ್ಣರ್ ಬಂದಿದ್ದಾರಾ, ಬಿಟ್ಟಿದ್ದಾರಾ, ನಿಮ್ಮ ಜೊತೆ ಇದ್ದಾರಾ, ನೆನ್ನೆ ಹೋದವರು ಪನ್ನೆ ಹೋದವರು ಅಂತ ಅಂದ್ಬಿಟ್ಟು. ಇಲ್ಲ ಅಂತ ಅಂದೆ. ಇಲ್ಲ, ಊರಿಗೆ ಯಾವಾಗ ಬರ್ತೀರಿ ಅಂತ ಅಂದರು. ಶನಿವಾರ ಭಾನುವಾರ ಊರಿಗೆ ಕಂಪಲ್ಸರಿ ಹೋಗ್ತಿದ್ದೆ, ನಮ್ಮ ತಾಯಿ ಒಬ್ಬರೇ ಇರೋರಲ್ಲಿ ಹಳ್ಳಿಲಿ. ಹೋಯ್ತಲೇ ಆಯಿತು, ಶನಿವಾರ ಬರ್ತೀರಾ ಅಂತ ಬಂದೆ. ಶನಿವಾರ ನೈಟ್ ಹೋದೆ, ಭಾನುವಾರ ಬೆಳಗ್ಗೆ ಬಂದರು. ಇಲ್ಲಿ ಹಿಂಗೆ ಒಂದು 2 ಬಳೆ ಆಡ ಮಾಡಿಬಿಟ್ಟಿದ್ದೀನಿ, 20,000 ಬೇಕು ಅಂತ. ನಂದಾಗ ತಿಂಗಳಿಗೆ ಒಂದು 30,000-40,000 ಸಂಪಾದನೆ ಮಾಡ್ತಿದ್ದೆ ನಾನು. ದಯಾನ ಎಂಟರ್ಪ್ರೈಸ್ ಅಂತ ನನ್ನ ಮಗಳ ಹೆಸರಲ್ಲಿ ಇದು ಲೈಸೆನ್ಸ್ ಇದೆ. ಅದರಿಂದ ಸಮಾಜ ಕಲ್ಯಾಣಕ್ಕೆ ಟೆಂಡರ್ ತಗೊಂಡು ವರ್ಷಕ್ಕೊಂದ್ಸಾರಿ ಬೆಂಗಳೂರು ಸೌತ್ ಆನೇಕಲ್ ತಾಲೂಕು ನಾನೇ ಫುಲ್ ಸಪ್ಲೈ ಮಾಡ್ತೀನಿ. ಮದುವೆ ಆಗಿ ಮಕ್ಳಿದಾರ? ಮದುವೆ ಆಗಿ 2 ಮಕ್ಕಳಿದೆ, 1 ಹೆಣ್ಣು 1 ಗಂಡು. 2001ನೇ ಇಸ್ವಿಲಿ ಮದುವೆ ಆಯ್ತು. ಸೊ 12 ವರ್ಷ ಆಗುತ್ತೆ. 2000 ಇವ್ರ ಪರಿಚಯ ಆಗಿದ್ದು ಅವ್ರು ಚೆನ್ನಾಗಿದ್ದಾಗ. ಇಬ್ರು ಒಂದೇ ಊರಂದ್ರೆ, ಹಳ್ಳಿ ಅಂದ್ರೆ ಸ್ನೇಹಿತರು ನಾವು. ಪ್ರತಿ ವಾರ ಊರಿಗೆಲ್ಲ ಹೋದಾಗ ಹೋದ ತಕ್ಷಣ ನಮ್ಮ ಮನೆಗೆ ಬಂದ್ಬಿಡೋರು, ಮನೇಲೇ ಇದ್ದು. ಸರಿ, ಅವ್ರು ತೀರ್ ಹೋದ್ಮೇಲೆ? ಅವ್ರು ತೀರೋದ್ಮೇಲೆ ಇವರು ಮಾತಾಡ್ಕೊಂಡೇ ಇದ್ರು. ಅಷ್ಟೊತ್ತು ಕಾಲ ರೆಡಿ 5 ಲಕ್ಷ ಇಸ್ಕೊಂಡಿದ್ದಲ್ಲ. ಹೆಂಗಾಯ್ತು 5 ಲಕ್ಷ ಅಂದ್ರೆ, ಈಗ ಇವ್ರಿಗೆ ಇವ್ರ ಹತ್ರ ಹೋಯ್ತಾ ಶನಿವಾರ ಇಸ್ಕೊಂಡ್ರು. ಆಮೇಲೆ 20,000 ಕೇಳಿದ್ರು, ಕೊಟ್ಟೆ. ಅವ್ರ ಗಂಡನ್ನೇ ಬರೋದು, ಆಯ್ತು ಕೃಷ್ಣನ್ ಕಳ್ಸಮ್ಮ, ಕೊಟ್ಟು ಕಳಿಸ್ತೀನಿ ಅಂತ ಅಂದೆ. ಕೊಟ್ಟೆ. ಅದು ಬಳೆ ಬಿಡಿಸ್ಕೊಂಡ್ರು. 2 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಅಂದಿದ್ರು. ಆಮೇಲೆ ಅವ್ರ ಅಪ್ಪರ ಜಮೀನು ಮಾರಿದ್ರು. ಒಂದು 3 ತಿಂಗಳು ನಾನು ದುಡ್ಡು ಕೊಟ್ಟ ಒಂದು 2-3 ತಿಂಗಳಿಗೋ 4 ತಿಂಗಳಿಗೋ ಜಮೀನು ಮಾರಿದ್ರು. ಅವ್ರು 1.5 ಲಕ್ಷ ಅಮೌಂಟ್ ಕೊಟ್ಟರು. ಆ ಕೊಟ್ಟಾದ್ಮೇಲೆ ತಂದು ಕೊಟ್ಬಿಟ್ರು. ಹಿಂಗೆ ಫೋನ್ ಮಾಡ್ತಾನೆ ಇದು ಹಂಗೆ ಹಿಂಗೆ ಆ ಥರ ಈ ಥರ ನಿಮ್ಮ ಕಂಡ್ರೆ ಇಷ್ಟ ಅದೇ ನಮಗೆ. ನಮ್ಮ ಗಂಡು ನಿಮಿಷ ತಡಿಕಾಗ್ತು, ಡೈಲಿ ಹೊಡಿತಾನೆ ಬಡಿತಾನೆ, ಹಂಗೆ ಹಿಂಗೆ. ಅವನ ಹತ್ರ ಇರಲ್ಲೇ ನಾನು. ಏನು ಬೇಡ, ಇದೆಲ್ಲ ಹಳ್ಳಿ ಕಣಮ್ಮ, ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಹೊಡೆದನು ಬಿಟ್ಟನೋ ಅಂತ ಒಳ್ಳೆ ಮನಸ್ಸು ಸಿಕ್ಕನೆ ನಿನ್ಗೆ. ಅದಕ್ಕೆ ಯಾರ ಊರಲ್ಲಿ ಹೋಗಿ ಕೇಳಿ, ಈ ಅಮ್ಮನ್ನ ಸತ್ತಾಗ ಸೇರಿಸ್ದೆ ಕೂತಿದ್ರು. ಗಂಡ ಸತ್ತಾಗ ಈ ಅಮ್ಮನ್ನ, ಈ ಅಮ್ಮ ಗಂಡ ಸತ್ತಾಗ ತಾವರೆಕೆರೆಯಲ್ಲಿ ಮನೆ ಮಾಡ್ಕೊಂಡಿದ್ದು. ಈ 5.5 ಲಕ್ಷದ ಕತೆ? 5.5 ಲಕ್ಷದ್ದು ಏನಂತ ಅಂದ್ರೆ, ಸ್ನೇಹಿತರಿಗೆ 3 ಲಕ್ಷ ಕೊಡ್ಬೇಕಿತ್ತು. ಅವ್ರು ಕರ್ಕೊಬಂದ್ರು. ಏನಪ್ಪ 2 ವರ್ಷ ಆಯ್ತು, ಬಡ್ಡಿನೂ ಇಲ್ಲ ಏನೂ ಇಲ್ಲ. ಅಷ್ಟೊತ್ತು ಕಾಲ ರೆಡಿ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಬಿಟ್ಟಿದೆ ನಾನು ಇವ್ರ ಮುಖಾಂತರ. ಇಲ್ಲ ಅಂತ ಅಂದ್ರೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ಹಿಂಗೆ ಕರ್ಕೊಬಂದವ್ರು ಸಾಲ ಕೊಡ್ಬೇಕಾದವರು, ಅಲ್ಲಿದ್ದೀರಿ ಅಂತ. ಆಯ್ತು, ನಾನು ಕೊಡ್ತೀನಿ, ವಹಿಸ್ಕೊತೀನಿ ಬಿಡು, ನಾನು ಕೊಡ್ತೀನಿ ಅಂತ ಏನು ವಹಿಸ್ಕೊಂಡು ತಾಳು, ನಾನೇ ಏನು ಹೇಳ್ಬಿಟ್ಟು. ಇಲ್ಲ ಕಂಡ್ರೆ ಇವ್ರು ಬರಲೇಬೇಕು, ಈಗ ಸಾಯಂಕಾಲದ ಹೊತ್ಕೊಂಡೆ ಹೊತ್ತಿಗೆ ನಾನು ವಹಿಸ್ಕೊತೀನಿ ಕೊಡ್ತೀನಿ ಅಂತ. ಈಗ ಸಾಲದ್ದು ಅಷ್ಟೇ ಡಿಮ್ಯಾಂಡ್ ಇತ್ತು. ನಾನೇನು ಮಾಡಿದೆ, ಆಯ್ತು ವಹಿಸ್ಕೊಳಮ್ಮ ಅಂತ ಅಂದೆ. ವಹಿಸ್ಕೊತು ಅಂದಲೇ 10 ಲಕ್ಷ ರೂಪಾಯಿಗೆ ಮನೆ ಬೋಗಿ ಹಾಕೋದು. ಯಾವ್ದಾ ಚನ್ನಪಟ್ಟಣದಲ್ಲಿ ಅವ್ರ ತಂದೆ ಮನೆ ಬೋಗಿ ಹಾಕ್ಬಿಟ್ಟು ಅವರು ಸೇಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು ಮನೇನ. 8.5 ಲಕ್ಷ ಕೊಟ್ಟರು. ಸೇಲ್ ರಿಜಿಸ್ಟ್ರೇಷನ್ದು ಖರ್ಚೆಲ್ಲ ಹಿಡ್ಕೊಂಡು ಪಡ್ಕೊಂಡು ಖರ್ಚೆಲ್ಲ ನಮಗೆ ಹಾಕಿದ್ರು. 8.5 ಲಕ್ಷನೂ ಆ ಅಮೌಂಟ್ ಕೈಗೆ ಕೊಟ್ಟರು. ಕೊಡ್ತಲೇ ಏನು ಮಾಡಿದ್ರು, ತಕ್ಷಣ 1.5 ಲಕ್ಷ ಕೊಟ್ಟರು ನನಗೆ. ಆಮೇಲೆ 50,000 ಕೊಟ್ಟರು. ಆಮೇಲೆ 3 ಲಕ್ಷ ಕೊಟ್ಟರು. 3 ತಿಂಗಳು 2 ತಿಂಗಳು ಬಿಟ್ಕೊಂಡು 3 ಲಕ್ಷ ಅಲ್ಲ 2 ಲಕ್ಷ ಕೊಟ್ಬಿಟ್ಟು ಏನು ಮಾಡ್ತು, ಸ್ಟಾಪ್ ಆಯ್ತು ಅಷ್ಟೊತ್ತಿಗೆ ಒಂದು 3 ತಿಂಗಳಾಯ್ತು. ಬಡ್ಡಿ ಗಿಡ್ಡಿ ಎಲ್ಲ ಕಟ್ಟಬೇಕಾಯ್ತು, ಬಿಡಬೇಕಾಯ್ತು. ನಾನು 15 ದಿನ ಹೊರಗಡೆ ಔಟ್ ಆಫ್ ಸ್ಟ್ಯಾಂಡಿಂಗ್ ಹೊಂಟೋದೆ ತಮಿಳ್ನಾಡು. ಅಲ್ಲಿ ಹೋಗುತ್ತಲೇ ಏನು ಮಾಡ್ತು, ನಾನು 15 ದಿನ ಬರುವಷ್ಟರಲ್ಲಿ ಯಾರನ್ನೋ ಬ್ರೋಕರ್ ಹಿಡಿದು 24 ಲಕ್ಷಕ್ಕೆ ಮನೆ ಮಾರ್ಬಿಟ್ಟಿದ್ರು. ಬಂದಂದೆ, ಯಾಕಮ್ಮ ಮನೆ ಮಾಡಿದ್ರಿ, ನಾನೇನಾದ್ರು ಆಲ್ಟರ್ನೇಟ್ ಮಾಡಿ ಅದು ನಾನು 3 ಲಕ್ಷ 5 ಲಕ್ಷ ಕೊಡುವೆ, ನಾನು ಬಾಕಿದಾಗ ಬಿಡಿಸ್ಕೊಂಡಿದ್ರೆ ಎಲ್ಲ ಸರೋಗೋದು ಬಿಡೋದು, ಯಾಕೆ ಮಾರಕ್ಕೆ ಹೋಗಿ ಅಂದೆ. ಇಲ್ಲ, ಮನೆ ನಮಗೆ ಸರಿ ಇಲ್ಲ, ನಮ್ಮ ಅಪ್ಪನೂ ಸತ್ತೋದ, ನಮ್ಮ ಅವ್ವನೂ ಸತ್ತೋದ, ಅದು ಮೊದಲು ಯಾರೋ ಸತ್ತೋಗಿದಂತೆ,
ಅಷ್ಟರೆಲ್ಲ ಆದರೆ ಇವ್ರಪ್ಪ ಅಂದಿದ್ರು ಆ ಅಮ್ಮ ಸರಿ ಇಲ್ಲ, ನೀವು ಯಾಕೆ ಬರ್ತೀರಿ, ಇವಳ ಹತ್ರ ಯಾವ್ಯಾವ ಮಾಡ್ತೀರಿ, ದಿನಕ್ಕೆ 3 ಜನ 4 ಜನ ಬಂದು ಒಯ್ತಾ ಇರ್ತಾರೆ, ಸ್ವತಃ ಜನ್ಮ ಕೊಟ್ಟು ತಂದೆನೇ ಅಂದಿದ್ರು. ನೀವ್ ಅವ್ರನ್ನ ಮದ್ವೆ ಆಗಿದ್ ಹೌದಾ? ಯಾಕೆ ಮೇಡಮ್ ಸೋಮವಾರ ಒಬ್ಬ ಮಂಗಳವಾರ ಒಬ್ಬ ಬುಧವಾರ ಒಬ್ಬ ಬರೋ ನಮ್ಮ ಮದುವೆ ಆಗೋ ಕುತ್ಕೊಂಡ ನಾನು ಹುಚ್ಚನೆ ನಾನು. ಎಲ್ಲಾ ಹೆಣ್ಮಕ್ಳ ಬಗ್ಗೆನು ಎಲ್ಲಾ ಗಂಡಸರು ಹೇಳೋದು ಇದೇ ಮಾತಪ್ಪ. ಮೇಡಮ್ ಎಲ್ರ ಬಗ್ಗೆ ಹೆಂಗಸ್ರನ್ನ ವಹಿಸೇಬೇಡಿ. ಆ ಹೆಂಗಸ್ಗೆ ದಯವಿಟ್ಟು ಸ್ವಲ್ಪ ಇಬ್ರಿಗೂ ವೈಮನಸ್ಯ ಬಂದ್ಬಿಟ್ರೆ ಅವಳು ಸರಿ ಇಲ್ಲ, ಸರಿ ಇಲ್ಲ. 4 ಜನ ಯಾಕೆ ಮದುವೆ ಆಗ ನಾನು ಮೇಡಮ್ ಅವ್ರ ನಮ್ಮ ಹೆಂಡತಿ ಮಕ್ಳು ಇಟ್ಕೊಂಡು ನಾನು ನೀವು ಬಂದು ಹೊಸ್ತೊಟ್ಟಿಗೆ ನೀವು ಬನ್ನಿ ಬೇಕಾದ್ರೆ ಬಂದು ಊರಲ್ಲಿ ಸವಿತಾ ಹೆಂಗೆ ಅಂತ ವಿಚಾರಿಸಿ, ಯಾಕೆ ಗಂಡ ಸತ್ತಕ್ಕೆ ಸೇರ್ಸಿರ್ಲಿಲ್ಲ, ಈಗ ಯಾಕೆ 2.5 ವರ್ಷದಿಂದ ಕರೆಕ್ಟ್ ಕೇಳಿ 2.5 ವರ್ಷದಿಂದ ಯಾಕೆ ಹೋಯ್ತಾರ ಅಂತ ಊರಿಗೆ ತಿಥಿ ಮಾಡ್ಬಿಟ್ಟು ಬಂದದ್ದು ಯಾಕೆ ಹೋಯ್ತಾಯಿಲ್ಲ ಅಂತ ಕೇಳಿ. ಈಗ ಮೊನ್ನೆ 6 ತಿಂಗಳಲ್ಲಿ 3 ಮನೆ ಚೇಂಜ್ ಮಾಡವಳೆ. ನಿಮ್ಗೆ ಅದ್ರ ನಿರಂತರವಾಗಿ ಸಂಪರ್ಕ ಅಂತೂ ಇದೆ, ಹೋಗ್ ಬರ್ತಾ ಇರ್ತೀವಿ ಅವ್ರ ಮನೆಗೆ ಯಾವಾಗ ಸರಿ ಇಲ್ಲ ಅಂತ ಗೊತ್ತಾಯ್ತು ಹೋಗುತ್ತದೆ. ಆ ಹೋಗುದು ಬಿಟ್ಟದ್ಮೇಲೆ ಇಲ್ಲಿ ಬಂದಿರೋದು. 4 ವರ್ಷದಿಂದ ಯಾಕೆ ಒಬ್ಬೊಬ್ರು ಬರೆದಿತ್ತು ಜಟ್ಕಾ ಬಂಡಿಗೆ 5:30 ನೀವು ಅವ್ರಿಗೆ ಕೊಟ್ಟು ಬಿಟ್ರೆ ಅವ್ರು ಇಲ್ಲಿ ಬರ್ತಾ ಇರ್ಲಿಲ್ಲ ಅಲ್ವಾ? ನಾನು ಕೊಡ್ತೀನಿ ಮೇಡಮ್, ಕಷ್ಟ ಅಲ್ಲ ನಿಮ್ ಕತೆನೆ ನಾನ್ ನಂಬಿಡ್ತೀನಿ. ನೀವ್ ಅದನ್ನ ಕೊಟ್ಟು ತೀರಿಸ್ಕೊಂಡ್ಬಿಟ್ಟಿದ್ರೆ ಅವ್ರು ಇಲ್ಲಿಗೆ ಬಂದು ನನಗೆ ಗಂಡ ಬೇಕು ಅಂತ ಕೇಳ್ತಾ ಇರ್ಲಿಲ್ವೇ? ಹೇಳ್ತೀನಿ ಕೇಳಿ. ಈಗ ಹೋದವಾರ ಫೋನ್ ಮಾಡಿದಾಗ್ಲೂ ಯಾರಿಗೋ ಹೇಳಿದೀನಿ ಜಮೀನ್ ಯಾವ್ದೋ ವ್ಯವಹಾರ ನಡೀತಾ ಇದೆ, 3 ಹಂತದಲ್ಲಿ ನಿನ್ ದುಡ್ಡು ಕೊಡ್ತೀನಿ, 3 ಹಂತದಲ್ಲಿ ಒಂದೇ ಸಲ ನಾನು ಕೊಡೋಕ್ಕಾಗಲ್ಲ. ಸಂಪಾದನೆ ಮಾಡ್ತೀನಿ ಇವಳಿಂದ ನಾನು ಫುಲ್ಲು ಸಂಪಾದನೆನೂ ಲಾಸ್ ಮಾಡ್ಕೊಂಡಿದ್ದೀನಿ. ಯಾಕೆ ನಿಮ್ಮನ್ನ ಯಾರು ಲಾಸ್ ಮಾಡ್ಕೊಂಡ್ರು? ಏನು ಇವತ್ತು ಈಗ ನಾನು ಸ್ಟೇಷನರಿ ಬಿಸ್ನೆಸ್ ಫುಡ್ ಸಪ್ಲೈ ಮಾಡ್ತಾನ, ಇವತ್ತು ಅಲ್ಲಿ ಅದೇನೋ ಇರೋದೇ ಬರಲೇಬೇಕು, ಬರದೇ ಇದ್ರೆ ನಾನು ಸಾಯ್ತೀನಿ, ನೇಣ ಹಾಕೋತೀನಿ, ಹಂಗೆ ಹಿಂಗೆ ಅಂತ ಎದುರಿಸೋದು, ಹೋಗ್ಲೇಬೇಕು. ನೀವ್ ಯಾಕೆ ಹೋಗ್ಬೇಕು? ಈಗ ದುಡ್ಡು ಕೊಟ್ಬಿಟ್ಟು ಅವರೆಲ್ಲ ವಿಧಿ ಇಲ್ಲ, ಹಿಂಗಾರ ಮನೆ ತಕ್ಕ ಬಂದು ಕೂತ್ಕೋತಾರೆ. ಬರೀ ದುಡ್ಡಿನ ವ್ಯವಹಾರ ಇದ್ರೆ ಯಾರು ಹೋಗ್ತಾರೆ ನಾಗೇಶ್ ಅವ್ರೆ? ಯಾರ್ಯಾರಿಗೆ ಮಾಡವ್ರೆ ಅನ್ನೋದು ನೀವ್ ನಿಜ ಹೇಳಿದ್ರೆ ನಾನ್ ನಿಮ್ ಪರ, ಯಾರು ನಿಜ ಹೇಳ್ತಾರೋ ಅವ್ರ ಇಲ್ಲಿ ಪರ. ಭಗವದ್ಗೀತೆ ಆನೆಗೂ ನಿಜ ಹೇಳ್ತೀನಿ ಮೇಡಮ್. ನಿಮ್ಗೆ ಅವ್ರಿಗೆ ಸಂಬಂಧ ಇಲ್ಲ? ಏನ್ ಯಾವ ರೀತಿ ಸಂಬಂಧ ಇಲ್ಲ ಮೇಡಮ್. ಮದುವೆ ತರ ಪದವಿ ತರ ನಮ್ಗೆ ಯಾವ ಸಂಬಂಧ ಇಲ್ಲ. ಅದೆಲ್ಲ ಮೊನ್ನೆ ಎಲ್ಲ ಹೇಳ್ಕೊಂಡವ್ರೆ. ಸಂಬಂಧ ಇದೆಯೋ ಇಲ್ವೋ? ಮದ್ವೆ ಆಯ್ತೋ ಇಲ್ವೋ? ಆಮೇಲೆ ಸಂಬಂಧ ಇದೆಯೋ ಇಲ್ವೋ? ಸಂಬಂಧ ಇತ್ತು, ಈಗ ಹೋಗೋದು ಬರೋದಿತ್ತು. ಅದನ್ನೇ 1,000 ಮೊಬೈಲ್ ನಂಬರಲ್ಲಿ 900 ಜನದು ಗಣಸರ ನಂಬರ್ ಇದೆ ಅನ್ನೋದು. ಇದೆಲ್ಲ ನೀವ್ ಯಾವಾಗ ನೋಡಿದ್ರಿ? ಎಲ್ಲ ಪೂರ್ತಿ ಚೆಕ್ ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲಿ, ಹೇಗೆ? ಮನೆಯಲ್ಲಿ ಇಲ್ದೇ ಇದ್ದಾಗ ಅರ್ಧ ಗಂಟೆ ಮನೆಗೆ ನೀವು ನಡೀರಿ, ಏನಾರ ಇದ್ ಮಾಡಿ, ಎಷ್ಟು ಫೋನ್ ಬರ್ತವೆ, ಎಷ್ಟು ಇದಾಯ್ತವೆ ಅಂತ ಮಾಡಿ. ಈಗ ಅವರು ನೀವು ಬಂದು ಅವ್ರ ಜೊತೆಗಿರ್ಬೇಕು ಅಂತಾರಲ್ಲ, ನಾವು ಅವ್ರಿಗೆ ಹೇಳೋದು, ಅವ್ರು ನಮ್ದು ಹೇಳೋದು ನೀವು ನಂಬಕಾರ್ದು. ಅಕ್ಕಪಕ್ಕದವ್ರು ಕೇಳ್ಬಿಟ್ಟು 100 ಜನದಲ್ಲಿ ಒಬ್ರು ಒಳ್ಳೆಯವ್ರು ಅಂತ ಅಂದ್ರೆ ನೀವ್ ಹೇಳುತ್ತ ನಾನು ಮಾಡಿಸ್ಕೊಡ್ತೀನಿ. ಸರಿ ಅದಿರ್ಲಿ, ನಾನ್ ಹೇಳ್ತಾ ಇರೋದು ಅವ್ರು ಬಂದಿರೋದು ನನಗ್ ಗಂಡ ಬೇಕು, ಗಂಡ ಕೊಡಿಸ್ಕೊಡಿ ಅಂತ, 5.25 ಲಕ್ಷ ಕೊಡಿಸ್ಕೊಡಿ ಅಂತ ಅಲ್ಲ ಅವ್ರು ಹೇಳ್ತಾ ಇರೋದು. ಗಂಡ ಕೊಡಿಸ್ಕೊಡಿ ಅಂತ ನಾನು ಮದುವೆ ಆಗಿರ್ತಾನೆ, ಅವ್ರ ಗಂಡ ಬೇಕಂತ ಅನ್ನೋದು. ಈಗ ದಿನ ಒಬ್ಬ ಗಣೇಶನ್ ಗುಡಿಯಲ್ಲಿ ಮಾಗಡಿಯಲ್ಲಿ ಅದು ಗೊತ್ತಿಲ್ಲ ಮೇಡಮ್. ನೀವೇ ಮದ್ವೆ ಆಗಿದ್ದು ಅಂತ ಹೇಳ್ತಾರೆ. ತೋರಿಸ್ರಿ ಏನಾರ ಇದ್ರೆ. ಈಗ ಎಲ್ಲಾನು ಇದೆಲ್ಲ ಏನ್ರಿ ಮದ್ವೆ ಆಗುವಾಗ ಅದ್ ಯಾವ್ದೋ ಒಂದ್ ಬರದಲ್ಲಾಗತ್ತೆ, ಎಲ್ಲ ಫೋಟೋ ಹಿಡಿದಿಟ್ಕೊಂಡ್ ಕೂತಿರ್ಬೇಕಾ? ನಿಮ್ ಸಾಕ್ಷಿ ಇರಲ್ತ ಮೇಡಮ್ ಮದುವೆ ಆದಕ್ಕೆ ಇಷ್ಟೊಂದು ಪ್ಲಾನ್ ಉಪಯೋಗಿಸೋರು. ನಾನು ಹಂಗ್ ರೆಕಾರ್ಡ್ ಮಾಡಿದೀನಿ, ಹಿಂಗ್ ರೆಕಾರ್ಡ್ ಮಾಡಿದೀನಿ ನೋಡ್ಕೊಂಡು ನನ್ನ ಅಂತ ಅನ್ನೋರು ಒಬ್ಬ ಮದುವೆ ಆದಾಗ ಬಾಮಾಯಿಲಿ ಯಾರನ್ನಾರ ಅಣ್ಣನೋ ತಮ್ಮನೋ ಕರೆದ್ಬಿಟ್ಟು ಹಿಡ್ಕೊಳಪ್ಪ ನಾನು ಕಟ್ಟೋಗ ಅಂತ ಯಾಕೆ ಇದು ಮಾಡಿಸ್ಬಾರ್ದು? ಕೊಡ್ಬೇಕು 5 ಲಕ್ಷ ಇವತ್ತು ಕೊಡ್ಬೇಕು. ಹೊಸ ದುಡ್ಡಿಲ್ ನಿಮ್ ಅಡ್ರೆಸ್ ಅಂದ್ರಲ್ಲ, ನಿಮ್ ಮನೆಯವ್ರು ಇರ್ತಾರ, ಅಲ್ಲಿ ಯಾರು ಇರ್ತಾರೆ? ನಮ್ ತಾಯಿ ಇರ್ತಾರೆ. ನಿಮ್ ತಾಯಿ. ನೋಟಿಸ್ ಅಲ್ಲಿಗೆ ಬಂತಂತಲ್ಲ? ಅಲ್ಲಿಗೆ ಬರುದು. ನಿಮ್ ಹೆಂಡತಿ ಮಕ್ಳೆಲ್ಲ ಅಲ್ಲಿಲ್ವಾ? ರಾಮನಗರ ಇದ್ದಾರೆ. ರಾಮನಗರದಲ್ಲಿ. ನೋಟಿಸ್ ಯಾಕೆ ರಾಮನಗರಕ್ಕೆ ಅವಳು ಕಳಿಸ್ಲಿಲ್ಲ? ಅದೇನ ಅದು ಗೊತ್ತಿಲ್ಲ ನನಗೆ. ನಿಮ್ಗೆ ಮದ್ವೆ ಆಗಿರೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದಕ್ಕೆ. ಆಚೆ ಬೀದಿ ಅವ್ರದ್ದು, ಈಚೆ ಬೀದಿ ನಮ್ದು, ಇಬ್ರು ತೆಂಗಿನ ಮರನು ಜೊತೆಲೇ ಅವೆ. ನಮ್ಮ ಹೆಂಗಸರು ತೋಟಕ್ಕೆ ಬತ್ತಿದ್ದು ಆ ಅಮ್ಮನ ಗೊತ್ತು, ಅವ್ರು ಬತ್ತಿದ್ದು ನಮ್ಮ ಹೆಂಗಸರು ಗೊತ್ತು, ಅದೇಂಗ್ ಗೊತ್ತಿಲ್ಲ ಅಂತಂದ್ರು. ಬರೀ ಸುಳ್ಳು 1,000 ಮಾತಿಗೆ ಒಂದೇನೆ ನಿಜ. ಯಾವ ಆಣೆನಾರು ಮಾಡಿಸ್ತಿರ್ಬೇಕಾದ್ರೆ ಇದಿಷ್ಟು ಮಾತಲ್ಲಿ ಮದುವೆ ಆಗಿದ್ ನಿಜ ಆಗ್ಬಿಟ್ರೆ ನಾನು ಅದಕ್ಕೇನ್ ಬೇಕು, ನಾನು ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಸರಿ ಈಗೇನ್ ಹೇಳೋಣ ಬಂದಿರೋರ್ಗೆ ಏನು ಇಲ್ಲ, 5.25 ಲಕ್ಷ ಕೊಡಬೇಕು, 3 ಹಂತದಲ್ಲಿ ನಾನು ಕೊಡ್ತೀನಿ. 1 ರೂಪಾಯಿ ಮಾಡಿಕೊಳ್ಳೋದಿಲ್ಲ. ಸಾಕ್ಷಿ ಸಮೇತ ಬರ್ಸ್ಕೊಂಡು ಅಂತ ಕೊಟ್ಬಿಟ್ಟು ಅವ್ರ ಋಣ ಅಂತೂ 10 ಪೈಸನೂ ಬೇಡ. ನಿಮ್ಮ ಇದ್ರಲ್ಲಿ ಯಾಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ ನನ್ನ ಹತ್ರಕ್ಕೆ? ನಿಮ್ಮಿಂದ ದುಡ್ಡು ತಗೊಳಕ್ಕೋ ಅಥವಾ ನಿಮ್ ಜೊತೆ ಸಂಸಾರ ಮಾಡೋಕ್ಕೂ ಇರ್ಬೋದು, ದುಡ್ಡು ತಗೊಳಕ್ಕೂ ಇರ್ಬೋದು. ನಾನು ಯಾವಾಗ ಈ ಎಮ್ಮಂದು ಚಾಲ್ ಸರಿ ಇಲ್ಲ ಅಂತ ಬುಟ್ಟಾಕ್ತೆ, ಬರ್ತಾ ಇಲ್ಲ ಅಂತ ಬಂದಿರೋದು. ಈಗ ಒಬ್ರನ್ನ ಮುಸ್ಲಿಮ್ಸ್ ಅನ್ನೋರ್ನ ಅವರೇ ನನ್ನ ಗಂಡ ಅಂತ ಹೇಳ್ಕೊಂಡು ಹೊಸ್ದಾಗಿ ಮನೆ ಮಾಡವ್ರೆ. ಈಗ ಜಸ್ಟ್ 1 ತಿಂಗಳಲ್ಲಿ. ನೀವು ಅವ್ರನ್ನ ಹೊಡೆದಿದ್ದು ಹೌದಾ? ನಾನು ಯಾಕೆ ಹೊಡಿಲಿ ಮೇಡಮ್? ಅದು ಕೇಳಿದೆ, ಏನಮ್ಮ ಇದೆಲ್ಲ ಈ ತರ ಅಂತ ಅನ್ಬಿಟ್ಟು ಯಾಕೆ ಹೊಡಿಯ ನೀವು? ಸವಿತಾ ಅವರೇ ಮದುವೆನೇ ಆಗಿಲ್ಲ ಅಂತಾರಲ್ಲಮ್ಮ ನಾಗೇಶ್. ನಾನು ಆಗಿದ್ದೀನಿ ಅಂತ ಹೇಳ್ತಿದ್ದೀನಿಲ್ಲ ಮೇಡಮ್. ನೀವ್ ಹೇಳ್ತಾ ಇದೀರಿ ಅವ್ರು ಇಲ್ಲ ಅಂತ ಇದ್ದಾರೆ. ಅವ್ರು ಹೇಳ್ತಾರೆ, 1,000 ಹೇಳ್ತಾರೆ ಮೇಡಮ್ ಅವ್ರೀಗ.
ಅವತ್ತು ಬ್ರೀಡಿಂಗ್ ಇತ್ತು, ಒಡವೆ ಇತ್ತು, ದುಡ್ಡಿತ್ತು. ಅವತ್ತಾದ್ರು ಇವತ್ತ ಇಲ್ವಲ್ಲ. ನೀವ್ ಒಂದೇ ಊರ್ನವ್ರು, ಅವ್ರಿಗೆ ಮುಂಚೆ ಮದ್ವೆ ಆಗಿದ್ ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್. ನಿಮ್ ಯಜಮಾನ್ರು ಅವರು ತುಂಬಾ ಹಳೆ ಸ್ನೇಹಿತರು, ಅವ್ರಿಗೆ ಮದ್ವೆ ಆಗಿರುತ್ತಾ ಇಲ್ವಾ ಅಂತ ಗೊತ್ತಿರಲ್ವಾ ನಿಮ್ಗೆ? ನನಗೆ ಗೊತ್ತಿರ್ಲಿಲ್ಲ ಮೇಡಮ್, ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ಕೊಟ್ಟಿಗೆಪಾಳ್ಯಕ್ಕೂ ಮತ್ತೆ ಇದಕ್ಕೆ ತವರೆಕೆರೆಗೆ ಹತ್ರ ತಂದಿಟ್ಕೊಂಡವ್ರೆ ಅಂತ ಅವಾಗ್ಲೇ ಗೊತ್ತಾಗಿದ್ದು ನನಗೆ. ನಿಮ್ಮನ್ನ ಊರ್ನಲ್ಲಿ ಇವ್ರ ಮದುವೆ ಆದ 3-4 ವರ್ಷಕ್ಕೆ ನಮ್ಮ ಮದುವೆ ಆಗದೆ. ಅವ್ರ ಗಂಡನ ಈಗ ಬೇಕಾದ್ರೆ ವಿಡಿಯೋ ತರಿಸ್ತೀನಿ, ಆಲ್ಬಮ್ ತರಿಸ್ತೀನಿ, ಅವ್ರ ಗಂಡ ಇರೋದು, ತಿರ್ಗಾಡಿರೋದು, ನನ್ನ ಜೊತೆಲಿ ಬಂದಿರೋದು ಎಲ್ಲ ಗೊತ್ತದೆ. ಒಂದೂರಲ್ಲಿ ಇದ್ಕೊಂಡು ಹಳ್ಳಿಲಿ ಮದುವೆ ಆಗಿರೋದು ಮೇಡಮ್, ಗೊತ್ತಿಲ್ಲ. ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ಹೋಗಿದ್ಕೆ ನಮ್ಮ ಮನೆಗೆ ಏನೋ ಪ್ರಾಬ್ಲಮ್ ಆಯ್ತು ಅಂತ ಅನ್ಬಿಟ್ಟು ನನ್ನ ಮಗನ್ ಬಾಣ್ತನಕ್ಕೆ ಹೋಗಿದ್ಕೆ ನನ್ನ ಮಗಳು ಬಾಣ್ತನ ಮುಗಿಸ್ಕೊಂಡು ವರ್ಷಕ್ಕೆ ಬಂದಿದ್ದು ನಾನು. ನನಗೆ ಗೊತ್ತಿಲ್ಲ ಮದ್ವೆ ಆಗಿರೋದು. ನಾನು 4 ವರ್ಷ ನಮ್ಮ ತಾಯಿ ಮನೇಲೆ ಇದ್ದಿದ್ದು, ಆಮೇಲೆ ಬಂದಿದ್ದು ನಾನು. ಸರಿ, ಸಾಮಾನ್ಯವಾಗಿ ನಿಮ್ ಗಂಡನ ವಯಸ್ಸಿನವ್ರಿಗೆ ಮದ್ವೆ ಆಗಿರುತ್ತೆ ಆಗಿರಲ್ಲ ಅನ್ನೋ ಊಹೆ ಇರಲ್ವಾ? ಆದ್ಮೇಲೆ ಕೇಳ್ದಕ್ಕೂ ಎಷ್ಟು ತಾವು ಓದೇಶ್ವರ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನ ತಾವು ಕರ್ಕೊಂಡು ಹೋಗಿ ಇಳ್ಳೆದೆಲೆ ಹಾಲು ಹಿಡ್ಕೊಂಡು ಸತ್ಯ ಮಾಡಿದ್ದಾರೆ. ಇಳ್ಳೆದೆಲೆ ಹಾಲು ಹಿಡ್ಕೊಂಡು ಸತ್ಯ ಮಾಡ್ಬಿಟ್ಟು ನಾನು ಯಾಕೆ ಸಂಶಯ ಬಂತು? ಮದ್ದೂರಲ್ಲಿ 12 ಗಂಟೆ ರಾತ್ರಿಗೆ ಬಂದು 1 ಗಂಟೆ ರಾತ್ರಿ ಆದ್ರೂ ನಮ್ಮ ಮನೆಗೆ ಬರ್ತಿದ್ರು. ಇಲ್ಲಿ ತವರೆಕೆರೆಗೆ ಬಂದ್ಮೇಲೆ ಬರ್ತಾನೆ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತಾ ಮದುವೆ ಆಗ್ಬಿಟ್ಟದೆ ಅಂತ? ಒಂದ್ ದಿವಸ ಫಾಲೋ ಮಾಡ್ಕೊಂಡು ಹೋಗಿ ಮದ್ವೆ ಆದ್ಮೇಲೆ ಎಷ್ಟು ದಿವಸ ಆದ್ಮೇಲೆ ಈ ಫೋಟೋ ತೆಗೆಸ್ಕೊಂಡ್ರು? ಈಗ ವರ್ಷದಿಂದ ಮೇಡಮ್, ಅದು ಫೋರ್ಸ್ ಮಾಡಿ ತೆಗ್ಸಿನ ಅವರೇ ಹೋಗೋಣ ನಡಿ. ಇದೇನ್ ಫೋರ್ಸ್ ಮಾಡ್ದಂಗೂ ಇಲ್ಲ ಬಿಡಿ. ಫೋರ್ಸ್ ಏನ್ ಮಾಡಿಲ್ಲ ನಾನು. ಅವರೇ ಹೋಗೋಣ ತೆಗ್ಸೋಣ ನಡಿ ಅಂತಂದ್ರು. ಆಮೇಲೆ ಹೋಗಿ ಫೋಟೋ ತೆಗ್ಸಿದ್ವಿ. ಆಮೇಲೆ ಫೋಟೋ ತೆಗ್ಸೋ ಬದಲು ಒಂದು ರಿಜಿಸ್ಟರ್ ಆಫೀಸ್ ಹೋಗಿ ಬಲವಂತ ಮಾಡಿ ಮದುವೆನ್ ರಿಜಿಸ್ಟರ್ ಮಾಡ್ಕೊಂಡ್ ಬಿಟ್ಟಿದ್ರೆ ಇಲ್ಲಿ ಬರೋ ಗೋಜಿಗೆ ಸಿಗಾಕೋತಾ ಇರ್ಲಿಲ್ಲ ನೀವು ಅಲ್ವಾ? ಇವಾಗ ಹೇಳ್ತಿದ್ದಾರೆ ಊರಿಗೆ ಯಾಕೆ ಹೋಯ್ತಾ ಇಲ್ಲ ಅಂತ. 15,000 ರೂಪಾಯಿ ಕಟ್ಬೇಕು ಮೇಡಮ್. ಅಂಗನವಾಡಿ ಚೀಟಿಲಿ 15,000 ಎತ್ಕೊಂಡ್ಬಂದ್ಬಿಟ್ಟು ಎತ್ಕೊಂಡು ಅವತ್ತಿನವರೆಗೂ 70 ಚೀಟಿ ಕಟ್ಟಿಲ್ಲ. ಮೇಡಮ್ ಎಷ್ಟು ವರ್ಷ ಆಯ್ತು ಎತ್ಕೊಂಡ್? ನನ್ಗೆ ಒಂದೇನ್ ಗೊತ್ತೇನಮ್ಮ, ನಿಮ್ ಕಥೆಯಲ್ಲಿ ವ್ಯವಹಾರದ ಮಾತು ಜಾಸ್ತಿ ಇದೆ, ಭಾವನೆಗಳೇ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನ್ ಮತ್ತೆ ಮತ್ತೆ ನಿಮ್ಮನ್ನ ಕೇಳ್ತಾರೆ. ಬರೀ ವ್ಯವಹಾರ. ನಾನು ಇಲ್ಲಿ ಬರ್ಸ್ಕೊಂಡೆ, ಅಲ್ಲಿ ವಿಡಿಯೋ ತೆಗ್ದೆ, ಇಲ್ಲಿ ಫೋಟೋ ತೆಗಿಸ್ದೆ, ಬರೀ ಯಾರೇ ಬಂದ್ರು ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಮೇಡಮ್. ಇವಾಗ ಆಧಾರ ದುಡ್ಡಿಗೆ ನಾನು ಏನ್ ಆಧಾರ ಮಾಡ್ಕೋಬೇಕು ಹೇಳಿ? ಇವಾಗ ನಂದೇನೋ ಓಕೆ ನಂದಾಗುತ್ತೆ. ಈಗ ನಿಮ್ ತಮ್ಮನ ತಂಗಿಗೆ ಆಧಾರನೇ ಇಲ್ಲ. ಇವಾಗ ಅವ್ರಿಗೆ ಏನ್ ಮಾಡ್ಬೇಕು ನಾನು? ನಿಮ್ಮನ್ ದಡ್ಡಿ ಅನ್ಬೇಕು, ಬುದ್ಧಿವಂತ ಅನ್ಬೇಕು? ದಡ್ಡಿ ಮೇಡಮ್, ನಾನು ನಿಜವಾಗ್ಲೂ ಅವಾಗ್ಲೇ ದಡ್ಡಿ ಆಗ್ಬಿಟ್ಟೆ ಅನಿಸ್ತದೆ. ಇವಾಗಿನ ಬುದ್ಧಿ ಅವಾಗ್ಲಿ ಇದ್ದಿದ್ರೆ ಇವತ್ತು 40 ಲಕ್ಷ ಕ್ಯಾಶ್ ನನ್ನ ಹತ್ರ ಇರೋದು. ಯಾರು ದಡ್ಡಿ? ನಾನೇನು 40 ಲಕ್ಷ ಕ್ಯಾಶ್ ಇರೋದು. ನಾನು NGO ನಡೆಸ್ತಾ ಇದ್ದೀನಿ. ಇಬ್ರು ಮಾತಾಡಿರೋ ವಿಚಾರದಲ್ಲಿ ತಾವು ಹೇಳಿದ ಹಾಗೇನೆ ಹೆಣ್ಮಕ್ಳ ಮೇಲೆ ಆಪಾದನೆ ಮಾಡೋದು ಜಾಸ್ತಿ. ನಾನು ನೋಡಿರೋ ಹಾಗೆ ಸವಿತಾದ ವಿಚಾರದಲ್ಲಿ ಖಂಡಿತವಾಗಿ ಆಕೆ ಹೇಳೋ ಸತ್ಯ ಇದೆ ಅನ್ಸುತ್ತೆ ನನಗೆ. ಆಕೆಗೆ ನ್ಯಾಯ ದೊರಕಿಸ್ಕೊಡಿ. ದುಡ್ಡಿನ ವಿಚಾರದಲ್ಲಿ ಏನಾಗುತ್ತೆ, ಹೆಣ್ಮಕ್ಳು ಒಮ್ಮೆ ನಂಬ್ಕೊಂಡಾಗ ಎಲ್ಲಾ ವಿಚಾರದಲ್ಲೂ ಅವರು ತೀರಾ ಅಂದ್ರೆ ಈ ವ್ಯವಹಾರ ಅಂತ ನೀವೇನ್ ಹೇಳಿದ್ರಿ, ವ್ಯವಹಾರ ಅನ್ನೋ ಪ್ರಶ್ನೆ ಬರಲ್ಲ. ಅವಾಗ ಅವ್ರು ಹೇಳ್ದ ಹಾಗೆ ಮಾಡೋದೇ ಜಾಸ್ತಿ. ಅಲ್ಲಿ ನೋಡ್ಲಿಕ್ಕೆ ಹೋಗಲ್ಲ, ಅಂದ್ರೆ ಕಾನೂನಾಗ್ಲಿ ಇದಾಗ್ಲಿ ನೋಡೋಂತ ಒಂದು ಪರಿಸ್ಥಿತಿ ಬರೋದಿಲ್ಲ. ಆಮೇಲೆ ಅವ್ರಿಗೆ ಈ ತರ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದಾಗ ಅದರ ಜ್ಞಾನ ಬಂದಿರಬಹುದು. ಹಾಗಾಗಿ ಇಲ್ಲಿ ಸವಿತಾ ಅವರಿಗೆ ಬಹಳ ಅನ್ಯಾಯ ಆಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಮೇಡಮ್. ಸವಿತಾ ಅವರ ಆರೋಪದ ಪ್ರಕಾರ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋದು ಒಂದು ಕಡೆ ಇದ್ರೆ, ಇವ್ರು ಹೇಳೋ ಪ್ರಕಾರ ಅದೇ ಊರಿನಲ್ಲೇ ಇದ್ಕೊಂಡು ಇವ್ರಿಗೆ ಮೊದ್ಲೇ ಮದ್ವೆ ಆಗಿರೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿರೋದು ನನ್ನ ಪ್ರಕಾರ ಸುಳ್ಳು. ಒಂದ್ ಊರಲ್ಲಿ ಇದ್ಕೊಂಡು ಈಗ ತವ್ರ ಮನೆಗೆ ಯಾರಾದ್ರೂ ಬಾಣಂತನಕ್ಕೆ ಹೋದಾಗ 1 ವರ್ಷ ಇರ್ತಾರೆ ಸಾಮಾನ್ಯವಾಗಿ. 4 ವರ್ಷ ಅಲ್ಲಿ ಇತ್ತು ಅಂದ್ರೆ ಗಂಡನ್ಗೂ ಅವ್ರಿಗೂ ಏನೋ ಸಮಸ್ಯೆ ಇದೆ, ಏನೋ ಮಧ್ಯದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳಿದೆ ಅನ್ನೋದಲ್ಲಿ ಪ್ರಶ್ನೆ ಉಟ್ಕೊಳ್ಳುತ್ತೆ. ನಮ್ಮ ಊರುಗಳಲ್ಲಿ ಏನೇನಾಗುತ್ತೆ ಅನ್ನೋ ನಾವ್ ಇಲ್ಲಿದ್ರು ಗೊತ್ತಾಗುತ್ತೆ. ಹಾಗಾಗಿ ಇವ್ರಿಗೆ ಮದ್ವೆನೇ ಆಗಿರೋದು ಗೊತ್ತಿಲ್ಲ ನನಗೆ ಅಂತ ಹೇಳೋದು ಒಂದ್ ಕಡೆ ಎಲ್ಲೋ ಏನೋ ಮುಚ್ಚಿಡೋ ಪ್ರಯತ್ನದಲ್ಲಿ ತಮ್ಮ ಏನಂತೀವಿ ಸ್ಕೆಚ್ ಹಾಕೊಂಡಿದ್ದಾರೆ, ಏನೋ ಒಂದು ಹೇಳ್ಬೇಕು ಇಲ್ಲಿ ನಿಮ್ ಮುಂದೆ ಅನ್ನೋದನ್ನ ಅಲ್ಲಿ ಇವರು ಹೇಳ್ತಿದ್ದಾರೆ ಅದು ಒಂದ್ ಕಡೆ. ಮತ್ತೆ ಇವರು ಹೇಳೋ ಪ್ರಕಾರ ಎಲ್ಲೋ ಇವರು ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಒಂದ್ ಕಡೆ. ಇವರು ಪರೋಕ್ಷವಾಗಿ ಎಲ್ಲೋ ಇವ್ರನ್ನ ಬೇರೆ ರೂಪದಲ್ಲಿ ಬಳಸ್ಕೊಂಡು ಇವರು ಆರೋಪ ಏನಿದೆ ಹಣಕಾಸಿನ ವಿಚಾರದಲ್ಲಿ ಅದನ್ನ ಇವರು ಕಸ್ಕೊಂಡು ಆನಂತರ ಇವ್ರು ವ್ಯವಹಾರಿಕವಾಗಿ ಬೇರೆ ತರ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಂಡ್ರು ಅಂತಾನು ಅನ್ಸುತ್ತೆ. ಇಲ್ಲಿ ಇಬ್ರು ಸರಿ ಇಲ್ಲ ಇವರು, ನನ್ನ ಪ್ರಕಾರ ಇಬ್ರು ಸುಳ್ಳು ಹೇಳ್ತಿದ್ದಾರೆ. ಇಬ್ರು ಸುಳ್ಳು ಹೇಳ್ತಾ ಇದೀರಿ ಅಂತ ಇದಾರಲ್ಲ. ಮನೆಯವರ ಆಸ್ತಿಯಲ್ಲಿ ನಿಮ್ಗೇನು ಭಾಗ ಬರ್ಲಿಲ್ವಾ? ನಮ್ಮ ಮತ್ತೆ ಹೇಳಿರೋದು ನಾನು ಇರೋ ತನಕ ನಂದು, ನನ್ ಸತ್ತ ಮೇಲೆ ನನ್ನ ಮಗನ್ ಮಕ್ಳಿಗೆ ಮತ್ತೆ ನನ್ನ ಸೊಸೆಗೆ ಅಂತಾನೆ ಹೇಳಿರೋದವ್ರು. ನೀವ್ ಯಾಕೆ ಕೋರ್ಟ್ಗೆ ಹೋಗಿಲ್ಲ? ನನಗ್ ನಂಬಿಕೆನೇ ಇಲ್ಲ. ನಿಮ್ಮನ್ನ ಸೇರಿಸ್ಲಿಲ್ವಂತಲ್ಲ? ಯಾಕೆ ಸೇರಿಸಲಿಲ್ಲ? ತಿಥಿ ಮಾಡಿದವ್ರು ಯಾರು ಅಂತ ಹೋಗಿ ಕೇಳಿ ಮೇಡಮ್. ದಿವಸ ತಿಥಿ ಮಾಡ್ದೆ, ಮತ್ತೆ ಗೂಡ್ ಕೀಳ್ತಾರಲ್ಲ ಮೇಡಮ್ 3 ತಿಂಗಳದು, ಅದಕ್ಕೂ ಹೋಗಿದೆ. ಈಗ ಮೊನ್ನೆ ನಮ್ ನಾದ್ನಿ ಇದು ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿರ ಮೇಡಮ್ ಒಂದಿಬ್ರುಗ.
ಇವ್ರ ವಿಷಯ ನಿಮ್ ಅತ್ತೆ ಗೊತ್ತಿದ್ದು ನಿಮ್ಮನ್ ಸೇರಿಸ್ಕೋತಾರಾ? ನಿಮ್ಗೆ ಇನ್ನೊಂದು ಮದ್ವೆ ಆಗಿದೆ ಅಂತ ಗೊತ್ತಿದ್ದು ಇಲ್ಲಿ ಸೇರ್ಸ್ಕೊಂತಾರ ಮೇಡಮ್. ಇವಾಗ ಹಂಗಿಲ್ದೇ ಇದ್ರೆ ದಿವ್ಸಕ್ಕೆಲ್ಲ ಸೇರ್ಸ್ಕೊಂತಾನೆ ಇರ್ಲಿಲ್ಲ, ಗೂಡ್ ಕಿತ್ತಾಗೆಲ್ಲ ಫೋನ್ ಮಾಡ್ತಾನೆ ಇರ್ಲಿಲ್ಲ. ಇನ್ನೊಂದು ಮದ್ವೆ ಆಗಿರೋದು ಅವ್ರಿಗೇನ್ ಇದಿಲ್ಲ. ಇವ್ರನ್ನೇ ಕೇಳಿದಾರೆ ಕೇಳಿ, ಎಷ್ಟ್ ಸರಿ ಯಾವ್ದಾರ ಮದ್ವೆಗೆ ಹೋದ್ರೆ ಹೆಂಗವ್ರೆ, ಚೆನ್ನಾಗವ್ರ, ಹುಡುಗರು ಮಕ್ಳು ಹೆಂಡ್ತೀರ ಚೆನ್ನಾಗವ್ರ ಅಂತ ಎಷ್ಟ್ ಸರಿ ಕೇಳಿದಾರೆ ಕೇಳಿ, ಯಾವ್ದಾರ ಮದ್ವೆ ಸಿಕ್ತಾಗೇನೆ. ಅವ್ರನ್ನ ಕೇಳೋದಿರ್ಲಿ, ನಿಮ್ಮನ್ ಕೇಳಿದಾರ ಅಂತ ನಾನು ಕೇಳ್ತಾ ಇರೋದು. ನಿಮ್ಮತ್ತೆ ಬಗ್ಗೆ ತಾನೇ ನಾವೀಗ ಮಾತಾಡ್ತಾ ಇರೋದು. ಸೇರ್ಸ್ಕೊಂತಾರೆ. ಯಾರಾದ್ರೂ ಊರಿಗೆ ಮುಖ್ಯಸ್ಥರಿದ್ರೆ ಊರ್ ಮುಖ್ಯಸ್ಥರಿಗೆ ಮಾಡಿ ಮೇಡಮ್. ಆಯ್ತು, ಮಾತಾಡಿ, ನೀವು ಮಾತಾಡ್ಬಿಟ್ಟು ನನಗೆ. ದೊಡ್ಡಣ್ಣ, ನಾನು ನಾಗೇಶು. ಎಲ್ಲಿದ್ದೀರಿ? ಒಂದ್ ನಿಮಿಷ, ಇವ್ರು ಮಾತಾಡ್ತಾರ. ದೊಡ್ಡಣ್ಣವ್ರೆ ನಮಸ್ಕಾರ. ಸವಿತಾ ಅವರು ಬದುಕು ಜಟಕಾ ಬಂಡಿಗೆ ಬಂದು ನಾಗೇಶ್ ಅವರು ನನ್ನ ಮದುವೆ ಆಗಿ ಕೈ ಬಿಟ್ಟಿದ್ದಾರೆ, ನನಗೆ ಸಹಾಯ ಮಾಡಿ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರಿ, ವ್ಯವಹಾರ ಅಂತೂ ಇದೆಯಾ ದುಡ್ಡಿಂದು? ಮದುವೆ ಆಗಿಲ್ಲ. ತವರಕೆರೆಗೆ ಏನ್ ತಡಿಕೊಂಡ್ ಬಂದಿರು ಕೇಳಿ ಮೇಡಮ್, ನಾಗೇಶ್ ಇದನ್ನ ಅಂತ. ಸಂಬಂಧ ಇದೆ ಅಂತ ಅನ್ಸುತ್ತಾ ದೊಡ್ಡಣ್ಣವ್ರೆ? ನೀವು ಊರಿನ ಮುಖ್ಯಸ್ಥರು ಅಂತಾರೆ, ನಿಮಗ್ ಗೊತ್ತಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗತ್ತೆ. ಸಾಯೋ ಕಾಲದಲ್ಲಿ ನಾಗೇಶ್ ತನ್ನ ಹೆಂಡತಿನ ಮದ್ವೆ ಆಗ್ಲಿ ಅಂತ ಅವ್ರಿಗಿತ್ತಂತೆ, ಹೌದಾ? ಎಲ್ಲದಕ್ಕೂ ಗೊತ್ತಿಲ್ಲ ಹೇಳ್ತಾರಲ್ರಿ. ತವರಕೆರೆಗೆ ಏನ್ ತಡಿಕೊಂಡ್ ಬಂದಿರು ಕೇಳಿ, ನಾಗೇಶ್ ತಡಿಕೊಂಡ್ ಬಂದಿರು ಕೇಳಿ. ಅಂದ್ರೆ ಅವ್ರ ಅತ್ತೆ ಅವ್ರಿಗೆ ಗೊತ್ತಂತೆ ನಿಮ್ಮಿಬ್ರು ಸಂಬಂಧ, ಮದ್ವೆ ಆಗಿದೆ. ಮೇಡಮ್ ಎಷ್ಟು ಸರಿ ಕೇಳಿದ್ರೆ ಹೇಳಿ ನೋಡಿ ನೀವು. ನಮ್ಗೆ ಅವೆಲ್ಲ ಹೇಳಕ್ ಬರಲ್ಲ ನಮ್ಗೆ. ಈಗ ನಮ್ಮ ಅತ್ತೆ ಬಂದಿರ್ಲಿಲ್ವಾ ಕೇಳಿ ನಮ್ ಜೊತೆ ಎಷ್ಟ್ ದಿವಸ ಇದ್ರು ಅಂತ? ಅವ್ರ ನಿಮ್ ತಂದೆ ಮನೇಲಿ ಇದ್ರು. ನಾವು ತವರಕೆರೆ ಇರ್ಬೇಕಾದ್ರೆ ಬಂದಿರ್ಲಿಲ್ವಾ ಕೇಳಿ ಮೇಡಮ್. ಸಂಸಾರ ಮಾಡುವಾಗ ನಿಮ್ಮ ಅತ್ತೆ ಬಂದು ನಮ್ಮ ನಾಲ್ಕು ಮಕ್ಕಳು ಸುಧಾ ರಜಕ್ ಬಂದ್ ಹೋಗಿದ್ದಾರೆ ಮೇಡಮ್. ಇಲ್ಲ ಮೇಡಮ್, ಸುಳ್ಳು. ಅವ್ರ ಅತ್ತೆ ಗಿತ್ತೆ ಯಾರು ಬಂದಿಲ್ಲ ಮನೆಗೆ. ನನ್ ಗಂಡ ಸತ್ತದ್ಮೇಲೆ ನಿನ್ ಗಂಡ ಸತ್ ಮುಂಡೆಗೆ ನೈಫ್ ಹರಿಸ್ಬೇಕಾ ಅಂತ ಕೇಳಿದ್ರು. ಭಗವತ್ ನಾನೇ ಹಣ್ಣಿಲ್ಲ ಹೇಳ್ತಾರೆ ಮನೆ ಮಾಡಿರ್ಲಿಲ್ಲ ಅಂತ. ಬನ್ನಿ ಮೇಡಮ್, ತವರಕೆರೆಯಲ್ಲಿ ಯಾರ್ ಮನೆ ಮಾಡಿದ್ದು, ಯಾರ ಹೆಸರು ಕೊಟ್ಟಿದ್ರು, ಈ ಅಪ್ಪ ಬರ್ತಾ ಇದ್ನ ಹೋಗ್ತಾ ಇದ್ದ ನಮ್ಮ ಮನೆಗಿಲ್ವಾ? ಇಲ್ಲಿ ಗೊಲ್ರಟ್ಟೆ ಈಗ ಡಿಸೆಂಟ್ ಖಾಲಿ ಮಾಡಿರೋದು ಮೇಡಮ್. ಖಾಲಿ ಮಾಡಿ ಏನಂತ ಮಾಡ್ಕೊಂಡಿದ್ದಾರೆ ಕೇಳಿ ಮೇಡಮ್. 3 ತಿಂಗಳಾಗಿದೆ. ಮುಸ್ಲಿಂ ತೋರ್ಬಿಟ್ಟು ನನ್ ಗಂಡ ಅನ್ಬಿಟ್ಟು ಮದುವೆ ಇದು ಮನೆ ಮಾಡ. ಅವ್ರು ಯಾರಮ್ಮ ಮುಸ್ಲಿಂ? ಮೇಡಮ್ ಇವ್ರು ಏನ್ ಗೊತ್ತಾ, ಎಲ್ಪ್ ತಗೊಂಡ್ರೆ ಅವರೇ ಗಂಡ. ನಿಮಗೇನ್ ಬೇಕಮ್ಮ? ಈ ಅಪ್ಪ ಅವತ್ತು ಮಾತಾಡಿರೋದು ವಿಡಿಯೋ ರೆಕಾರ್ಡ್ ಇದೆ, ಅದರಂತೆ ದುಡ್ಡು ಕೊಟ್ಟಾದ್ಮೇಲೆ ಅದರಂತೆ ಮಾತಾಡಿದಾರಲ್ವಾ, ಅದರಂತೆ ನಡ್ಕೋಬೇಕು ನಮ್ಮ ಹತ್ರ ಅಷ್ಟೇ. ಹಾಳಾಗಿರೋ ಎಜುಕೇಶನ್ ವಾಪಸ್ ಬೇಕಾ? ವಾಪಸ್ ಬೇಕು. ನಮ್ ತಂಗಿಗೆ ಮ್ಯಾರೇಜ್ ಮಾಡ್ಬೇಕು. ದುಡ್ಡು ಕೊಡ್ಬೇಕು ಅನ್ನೋದು ಒಪ್ಕೊಂಡಿರೋದಲ್ದೆ ಇನ್ಯಾವ್ದು. ಇನ್ನು ಹೆಂಡತಿ ಮಕ್ಳು ಸಾಕ್ತೀನಿ, ಇನ್ನು ಸವಿತನ ಮಕ್ಳು ಸಾಕ್ತೀನಿ ಅಂತ ಒಪ್ಕೊಂಡಿಲ್ಲ ನೀನು. ಅಲ್ಲಮ್ಮ, ಹೆಂಡತಿ ಮಕ್ಳು ಸರಿ, ಹೆಂಡತಿ ತಂಗಿ ತಮ್ಮನ್ ಸಾಕೋದಿಲ್ಲ. ಜವಾಬ್ದಾರಿ ನಾವು ಮೇಡಮ್ ನಮ್ದು. ಅದ್ ಹೇಗಾಗತ್ತಮ್ಮ? ನನ್ ಜವಾಬ್ದಾರಿ ಅವ್ರ ಪ್ರಾಪರ್ಟಿ. 18 ವರ್ಷ ತುಂಬಿರೋ ಮಕ್ಕಳನ್ನ ಸಾಕ್ಬೇಕು ಅಂದ್ರೆ ಅದು ಅವ್ರಿಗೆ ಸಂಬಂಧ ಇಲ್ಲ ಇರೋರ್ನ ಯಾತಕಮ್ಮ ಸಾಕ್ತಾರೆ? ಯಾವಾಗಮ್ಮ? 2 ವರ್ಷದಿಂದ ಅವ್ರಿಗೆ ಎಷ್ಟಮ್ಮ ವಯಸ್ಸಾಗಿತ್ತು? 2 ವರ್ಷದಿಂದ ಮಕ್ಕಳಲ್ವಲ್ಲ. SSLC ಓದ್ತಿದ್ದಾಗೆ ಮೇಡಮ್ ಬಿಲ್ಡಿಂಗ್ ಮಾರಿದ್ದು, ಅದು ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ಯಾವಾಗ ಮಾರಿದ್ದು? ಸಂಬಂಧ ಇದೆಯಾ? 6 ವರ್ಷದಿಂದ ಮೇಡಮ್. ನಿಮಗೆ ಅವ್ರಿಗೆ? ನಿಮ್ ಗಂಡ ಸತ್ತಿ ಎಷ್ಟು ವರ್ಷ ಆಯ್ತು? 4 ವರ್ಷ ತವಿಂದ ಇರೋದು. ನಮ್ಮ ಯಜಮಾನ ಸತ್ತಾದ್ಮೇಲೆ ಕೆಟ್ಟೋಯ್ತದ ಅಷ್ಟೇ. ನಿನ್ ಮಾತು ಕೇಳ್ಬಿಟ್ಟಿದ್ದೆ. ಏನಮ್ಮ ಇದು 6 ವರ್ಷ ಅಂತೀರಿ, 4 ವರ್ಷ ಅಂತೀರಿ, ಅವ್ರು 2 ವರ್ಷ ಅಂತಾರೆ. 2 ವರ್ಷ ಆಗದೆ ಮನೆಯವ್ರ ತಿರುವಾಗ 4 ವರ್ಷ ಅಂತೀಯಲ್ಲ. 2.5 ವರ್ಷ ಆಗದೆ ನೀನ್ ಊರ್ಗ್ ಹೋಗಿ. 2 ವರ್ಷ ಆಗದೆ ಊರ್ಗ್ ಹೋಗಿ. 2 ವರ್ಷ ಯಾಕೆ 2 ವರ್ಷ ಆಗ್ಬಿಡ್ತದೆ? ಅಲ್ಲ ಮೇಡಮ್, ಇಷ್ಟೊಂದು ಫ್ರೆಂಡ್ಶಿಪ್ ಅಂತ ಹೇಳ್ದವ್ರು ಮಣ್ಣು ಬರ್ಲಿಲ್ಲ ಯಪ್ಪ. ನಾನು ಹೋಗ್ಲಿಲ್ಲ. ತವರಕೆರೆಯಲ್ಲಿ ಬಸ್ ಹಚ್ಬಿಟ್ಟು ನಮ್ಮನ್ ಕಳ್ಸ್ಬಿಟ್ಟು ಯಪ್ಪ ಬರ್ಲಿಲ್ಲ. ಅವ್ರು ಯಾಕೆ ಕಳಿಸ್ಕೊಟ್ರು? ಅಲ್ಲ ಮೇಡಮ್, ತವರಕೆರೆಯಲ್ಲಿ ಇದ್ವಾ ಅಲ್ವಾ ನಾವು, ನಮ್ಮ ಮನೆಯವ್ರು ತೀರ್ತಾರೆ ಅಂತ ಕನ್ಫರ್ಮ್ ಆಗಿತ್ತು. ಅವು ಬದುಕಿನ ಮಧ್ಯೆ ಹೋರಾಟ ಮಾಡುವಾಗ ಇರೋಷ್ಟು ದಿವಸ ಅವ್ರ ಜೊತೆಲಿ ಇರ್ಬೇಕಲ್ವಾ ಹೆಂಡತಿ ಅನ್ಸ್ಕೊಂಡ್ಮೇಲೆ ನೀವು? ವಾರಕ್ಕೊಂದ್ಸರಿ ಹೋಗ್ತಾನೆ ಇದೆ. ಅವತ್ತು ವಾರಕ್ಕೊಂದ್ಸಲ ಹೋಗ್ತಿರ್ಬೇಕಾದ್ರೆ ನೀವು ಬಿಸ್ನೆಸ್ ಮ್ಯಾನ್, ವ್ಯವಹಾರಸ್ಥ. ನೀವು ಬದುಕಿನ ಬಗ್ಗೆ ಭಾವನೆಗಳು ಇಲ್ದಿರೋ ಅಂತ ಹೆಂಗ್ ಈಗ ನೀವು? ಅಲ್ಲ ಸರ್, ಇವಾಗ ಮಕ್ಳು ಸಾಕಕ್ಕೆ ಏನ್ ಮಾಡ್ಬೇಕಿತ್ತು ನಾನು? ಮಕ್ಳು ಹಾಳಾಗ್ಲಿ, ಆಮೇಲೆ ಅವ್ರ ದೊಡ್ಡ ಮಕ್ಳು ಹೇಗೋ ಬದುಕ್ತಾರೆ. ನೀನು 4 ವರ್ಷ ಆಯ್ತು ಗಂಡ ಸತ್ತು ಅಂತ ಅಂದೆ. ಇವ್ರಿಗೆ ನನಗೆ 6 ವರ್ಷದಿಂದ ಪರಿಚಯ ಅಂದೆ ಅಲ್ವಾ? 6 ವರ್ಷದಿಂದಾನು ನನ್ನ ಇವ್ರು ಪ್ರೀತಿಸ್ತಾವ್ರೆ ಅಂತ ಅಂದೆ. 6 ವರ್ಷದಿಂದ ಗಂಡ ಇದ್ದಂಗೆ ನೀನ್ 2 ವರ್ಷ ಮುಂದಾಕ್ ಪ್ರೀತಿಸಿದ್ಯಲ್ಲ, ಹೆಂಗೆ? 6 ವರ್ಷದಿಂದ ಸಂಬಂಧ ಅಂದ್ರೆ ಹೋಯ್ತಾ ಬರ್ತಾ ಇದ್ರು ಅಂದ್ರೆ ಇಬ್ರು ಬಿಸ್ನೆಸ್ ಮಾಡ್ತಾ ಇರೋ ಜೊತೆಲಿ. ಬೇರೆ ಗಂಡಸು ನಿನ್ ದುಡ್ಡು ನೀನ್ ಇದು ನೋಡ್ಕೊಂಡೇ ಬರೋದು. ಯಾರು ಆತರ ಅವ್ರಿಗೆ ಹೆಂಡತಿ ಮಕ್ಳು ಇದ್ದೇ ಇರ್ತಾರೆ, ಆ ಆಸೆಗೆ ಅವ್ರು ಬರೋದು. ಬೇರೆ ಗಂಡಸರುಗಳು ಅದನ್ನ ನೀನ್ ಎಚ್ಚೆತ್ಕೋಬೇಕಾಯ್ತು ಹೆಣ್ಣಾಗಿ. ನೀನು ಮೊದಲು ನಿಂದೇ ತಪ್ಪು. ನಿಮಗ್ ಅನ್ಯಾಯ ಆಗಿದೆ, ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ಗಂಡ ಸತ್ತು ಒಂದ್ ಸ್ವಲ್ಪ ದಿವಸನಾದ್ರೂ ನಾವ್ ಈ ತಾಳ್ಮೆಯಿಂದ ಇರ್ಬೇಕಾಗತ್ತಲ್ವಾ? ಹೆಣ್ಮಕ್ಳು ತಕ್ಷಣ ಇನ್ನೊಬ್ಬನ್ನ ಹುಡುಕೊಂಡ್ ಬಿಟ್ಟಾಗ ಈ ತರದ ನಾನಾ ಪ್ರಶ್ನೆಗಳಿಗೆ ನಾವು ಒಳಗಾಗ್ಬೇಕಾಗುತ್ತೆ. ಅದು
ಅದ್ ನಿಮ್ ಪರಿಸ್ಥಿತಿ ನಿಜ, ನಾನು ಒಪ್ಕೋತೀನಿ. ನಿಮ್ ಮಕ್ಕಳನ್ನ ಸಾಕ್ಬೇಕಾಗಿತ್ತು, ಅದೆಲ್ಲ ಸರಿ. ನಿಮ್ ಯಜಮಾನ್ರು ತೀರೋದ್ಮೇಲೆ ನಿಮ್ಗೆ ಆಸ್ತಿ ಇತ್ತಲ್ವಾ, ಅಲ್ಪ ಸ್ವಲ್ಪ ಆಸ್ತಿ ಇತ್ತಲ್ವಾ, ಆ ಆಸ್ತಿ ನೋಡ್ಕೊಂಡು ನಿಮ್ ತಮ್ಮ ತಂಗಿನ ಅಲ್ಲೇ ಯಾವ್ದಾದ್ರು ಹಳ್ಳಿ ಸ್ಕೂಲಲ್ಲೋ ಕಾಲೇಜಲ್ಲೋ ಓದಿಸ್ಕೊಂಡು ನೀವು ಆ ಮನೆಯಲ್ಲೇ ಗಂಡಸ್ತರ ಇರ್ಬೋದಾಗಿತ್ತಲ್ಲ. ಅಷ್ಟೊತ್ತಿಗೆ ಇವರು ಮನೆ ಮಾರ್ಬಿಟ್ಟು ದುಡ್ಡು ಇಸ್ಕೊಂಡು ಸ್ಟೇಷನರಿ ಬಿಸ್ನೆಸ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ರಲ್ಲ. ನೀವ್ ಯಾಕೆ ಅದಕ್ಕೆ ಇದ್ ಮಾಡಿದ್ರಿ? ನೀವು ವಿವೇಚನೆ ಶಕ್ತಿ ಇರ್ಬೇಕಲ್ವಾ. ಸರ್ ಊರ್ನವ್ರು ಕರೆದವ್ರೆ ಊರಿಗೆ ಬನ್ನಿ ಅಂತ. ಈಚೆ ಸೂರ್ಯ ಹುಟ್ಟಿದ್ರೆ ಊರಿಗೆ ನಾಗೇಶ್ ಅವರೇ, ನೀವೇನೋ ಗಣಕಾರ್ಯ ಬಡ್ದಾಗ ನೀವು ತಪ್ಪಿದ್ರೆ ನಿಮ್ದು ಅಷ್ಟೇ 50% ಅವ್ರದ್ದು ಅಂದ್ರೆ 50% ನಿಮ್ದು. ನಾನು ಅದ್ ಹೇಳ್ತಾ ಇಲ್ಲ, ಇರೋದು ವಿಚಾರ ಹೇಳ್ತಾವ್ರೆ. ನೀವು ಅಷ್ಟೇ ಯಜಮಾನ್ರೆ, ಅದ್ರ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ಬೇಕಾದ್ರೆ ಸೋಮವಾರ ಒಬ್ಬ ಮಂಗಳವಾರ ಒಬ್ಬ ಅಷ್ಟು ಹೀನ ಮಟ್ಟಕ್ಕೆ ಇಳಿದು ಮಾತಾಡಬಾರ್ದು. ಯಾಕಂದ್ರೆ ಅದು ನಿಮ್ಗಂತೆ ಹಾಳು ಮಾಡುತ್ತೆ. ಜೊತೆ ನೀವು ಅವ್ರ ಹತ್ರ ದುಡ್ಡು ಈಸ್ಕೊಂಡಿದ್ದೀರಲ್ಲ, ಈಸ್ಕೋಬೇಕಾದ್ರೆ ಎಷ್ಟು ಅವ್ರ ಬಗ್ಗೆ ಕೊಟ್ಬಿಡ್ತೀರಲ್ಲ. ನಾನು ಯಾವಾಗ ಕೊಡೋದು? ನೀವು ಈಸ್ಕೊಂಡು ಎಷ್ಟೋ ವರ್ಷ ಆದ್ಮೇಲೆ 4 ವರ್ಷ ಆಗಿದೆ ಸರ್. ಯಾಕೆಂದ್ರೆ ಕಷ್ಟ ಅದೇ ಕೊಡ್ತೀನಿ ನಾನು. ದುಡ್ಡು ಬಡಿಕೊಳ್ಳೋದೇ ಇಲ್ಲ, ಒಂದ್ ಪೈಸಾ ನಾನು ಕೊಡ್ತೀನಿ. ಕೊಟ್ಬಿಡ್ಬೇಕು ನೀವು. ಕೊಟ್ಟೆ ಕೊಡ್ತೀನಿ ಸರ್. ಅವ್ರ ದುಡ್ಡು ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತಮ್ಮ ಎಲ್ಲ. ಏನ್ ಸರಿ ಹೋಗುತ್ತೆ ಮೇಡಮ್? ಏನ್ ಸರಿ ಹೋಗುತ್ತೆ ಹೇಳಿ? ಏನ್ ಸರಿ ಹೋಗ್ಬೇಕಮ್ಮ? ಎಲ್ಲ ನನ್ ಜೀವನನೇ ಹಾಳು ಮಾಡಿ ಇಟ್ಬಿಟ್ರಲ್ಲ, ಇನ್ನೇನ್ ಸರಿ ಹೋಗ್ಬೇಕು? ಯಾರಾದ್ರೂ ಎಲ್ಪ್ ತಗೊಂಡ್ರೆ ಅವರೇ ನಮ್ಗೆಲ್ಲ ಹೇಳದಯಪ್ಪ. ಹೋಗ್ಲಿ, ಆ ಹನುಮಂತಪ್ಪ ಯಾರಮ್ಮ? ಇವ್ರ ಫ್ರೆಂಡೇ ಮೇಡಮ್ ಅವರು. ನಿಮಗೆ ಹೇಗ್ ಗೊತ್ತವ್ರು? ನನಗ್ ಪರಿಚಯ ಇರಲ್ಲ ಮೇಡಮ್. ಏನ್ ಮಾಡ್ಬಿಟ್ಟವ್ರೆ ಅವತ್ತು 2,000 ದುಡ್ಡು ಇಸ್ಕೊಂಡ್ರಲ್ಲ ಮೇಡಮ್. ಅವತ್ತು ಚೆನ್ನಾಗಿ ಕುಡ್ಸಿಗಳು ನನಗೆ ಗೊತ್ತೇ ಇಲ್ಲ, ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ ಹಿಂಗೆ ಅಂತ. ಆಮೇಲೆ ಕುತ್ಕೊಂಡಿರ್ತೀನಿ ಮೇಡಮ್. ಜಮೀನ್ಗೋಸ್ಕರ ದುಡ್ಡುಗೋಸ್ಕರ ಇವ್ನ ಈ ತರ ಕಳಿಸಿ ಜಗಳ ಮಾಡ್ತಾವ್. KSRTC ಡ್ರೈವರ್ ಅಂತೆ ಇವನು, ಅವರೆಲ್ಲ ಪರಿಚಯ ಅಂತೆ. ನನ್ನ ಹತ್ರ 2,000 ದುಡ್ಡು ಇಸ್ಕೊಂಡು ಕುಡ್ದ್ಬಿಟ್ಟು ಮನೆ ಹತ್ರ ಹೋಗಿ ಜಗಳ ಕಾಯಿ ಏನಂತ ನಿಂಗೂ ನನ್ಗೂ ಸಂಬಂಧ ಅದೇ ಅಂತ ಆ ಅಪ್ಪನ ಕೈಲಿ ಅಪ್ಪ ಹೇಳ್ಸೋದು, ಇಂಡೈರೆಕ್ಟ್ ಆಗಿ ಎಲ್ಲ ಹೇಳ್ಕೊಡೋದು. ಆಮೇಲೆ ಡೈರೆಕ್ಟ್ ಆಗಿ ಬಂದು ಅವನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಅಕ್ಲಾಜ್ಮೆಂಟ್ಸ್ ಕೊಡ್ಸೋದು ನಮ್ಗೆ. ತವರೆಕೆರೆ ಸ್ಟೇಷನ್ ಅಲ್ಲಿ ಅವ್ನ್ ಸವಾಸ ಮಾಡಿ ತಪ್ಪಾಯ್ತು ಸರ್ ನಾವು ಅಂತ ಹೇಳ್ಬಿಟ್ಟು ಬರ್ಕೊಟ್ಬಿಟ್ಟು ಅಕ್ಲಾಜ್ಮೆಂಟ್ ಕೊಡಿ ಇಸ್ಕೊಟ್ಟಿದ್ದಾನೆ ಈ ಅಪ್ಪನೇ ಬಂದು. ಏನ್ ಸಹವಾಸ ಮಾಡಿದ್ದು? ಇವ್ರೇನ್ ಏನಾಗದೆ, ಇವ್ರದ್ದು 3-4 ತಿಂಗಳಿಂದ ಅವ್ರ ಸಂಬಂಧ ಅದೇ. ಹನುಮಂತ ಅನ್ನೋದು ಇವ್ರದ್ದು ಸಂಬಂಧ ಅದೇ. ಅವ್ರಿಗೆ ಏನಾದ್ರು ಆಗಿಲ್ಲ, ನೀವ್ ಹೆಂಗ್ ಹೇಳ್ತೀರಿ ಸಂಬಂಧ ಇದೆ ಅಂತ? ಒಂದ್ ವೇಳೆ ಆ ಹೆಣ್ಣಿನ ಜಾಗದಲ್ಲಿ ನಿಮ್ ಮಗಳ ತಂಗಿನ ಇದ್ದಿದ್ರೆ ಅವ್ರ ಯಾರ ಜೊತೆಲಾದ್ರೂ ಏನೋ ಸಹಾಯ ಪಡ್ಕೊಂಡ್ರೆ ಸಂಬಂಧ ಇದೆ ಅನ್ಬಿಟ್ಟು ಸರ್, ಸಾಕ್ಷಿ ಸಮೇತ ಅವ್ರೆ. ಅವ್ರನ್ನ ಕರೀರಿ ಹನುಮಂತ. ತವರೆಕೆರೆ ನಮ್ದು. ಯಾವ ಹುಡುಗರು ಚೆನ್ನಾಗಿ ನೋಡಿ ಅವ್ರ ನಂಬರ್ ತಗೊಂತಾರೆ. ಫಸ್ಟ್ ಆಫ್ ಆಲ್ ಅವ್ರು 100 ಹೆಸರೇ ಸುಳ್ಳು ಹೇಳ್ತಾನೆ ಮೇಡಮ್. ತವರೆಕೆರೆ ಅವ್ರದ್ದು. ನಮ್ಮ ಹುಡುಗರು ಯಾರೋ ನಂಬರ್ ಕೊಟ್ಟಿದ್ರು ಅವ್ರಿಗೆ. ಅವ್ರಿಗೆ ನಿಮ್ ನಂಬರ್ ಕೊಟ್ರ? ನಮ್ದು ಏನಂತ? ಹಿಂಗೆ ಸುಮ್ಮನೆ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಕಾಸು ಬೇಕು, ಸ್ವಲ್ಪ 1,000 ಕಾಸು ತಂದು ಕೊಡಿ ಅಂದ್ರು. ತಾಣ ಕೊಟ್ಟೆ. ಆಮೇಲೆ ಅರ್ಜೆಂಟ್ ಏನೋ ಕಾಸು ಬೇಕು, 2.5 ಲಕ್ಷ ಕೊಡಿ ನನಗೆ ಅಂದ್ರು. ನಾನು ಅವತ್ತು ತಾಣ ಕೊಟ್ಟೆ. ನೀವ್ ಅವ್ರಿಗೆ 2.5 ಲಕ್ಷ ಕೊಟ್ಟಿದ್ವಿ. ಯಾಕೆ? ಏನೋ ಒಡವೆ ಬಿಡ್ಸ್ಕೊಂಬೇಕು, ಅರ್ಜೆಂಟ್ ಹರಾಜ್ ಬಂದ್ಬಿಟ್ಟಿದ್ದೆ. ಆ ಒಡವೆ ಬಿಡ್ಸ್ಕೊಂಡು ಮಾರ್ಬಿಟ್ಟು ನಿಮ್ಗೆ ಕಾಸು ಕೊಡ್ತೀನಿ ನಿಮ್ಗೆ ಅಂದ್ರು. ಏನ್ ಆಧಾರ ನೀವು ಕೊಟ್ಟಿದ್ದೀರಿ? ಏನು ಕೊಡ್ಲಿಲ್ಲ ಮ್ಯಾಮ್, ಮಾತೇ ಆಧಾರ ಮೇಡಮ್. ಏನ್ ಕೆಲಸ ಮಾಡ್ತೀರಿ? ಹನುಮಂತ ಡ್ರೈವರಪ್ಪ. ಡ್ರೈವರ್. ಬರೀ ಮಾತೇ ಆಧಾರ? ಏನ್ ಮಾಡ್ತಾರೆ ಮೇಡಮ್ ಅಂತ ಆತರ ಮಾತಾಡ್ತಾರೆ ಅವರು. ಸಾಲ ಮಾಡ್ತಾರೆ ಕೊಟ್ಟಿದ್ದವ್ರಿಗೆ. ಏನ್ ವಿಶ್ವಾಸ ಅವ್ರ ಬಗ್ಗೆ ಅಷ್ಟೊಂದು? ಏನೋ ಮೇಡಮ್ ಹಿಂಗೆ ವಿಶ್ವಾಸ ಮಾಡಿದ್ರು. ಒಂದೇ ಸಲ ಫೋನ್ ಮಾಡೋರು, ನಮ್ಗೇನೋ ತೊಂದರೆ ಇದೆ ಕೊಡಿ ಅಂದ್ರು. ಏನೋ ಒಂದು ಒಂದು ತೊಂದರೆ ಕೊಟ್ಟರೆ ನಮಗೂ ಒಂದು ಒಳ್ಳೇದಾಗುತ್ತೆ ಅಂತ ಮಕ್ಳಿಗೆ ಕೊಟ್ಟ ನಾವು. ಆಯ್ತು, ಹೋಗ್ಬನ್ನಿ. ಇನ್ಯಾರು ಇದಾರೆ ನಾಗೇಶ್ ಈ ತರದವ್ರು? ಯಾವ್ದಾದ್ರು ನಂಬೋ ಹಾಗೆ ಹೇಳಿಸ್ರಿ ನಿಮ್ ಸ್ನೇಹಿತರ ಸುಳ್ಳ. ಸರ್ ಮೇಡಮ್ ನಂಬುವಾಗಲ್ಲ, ನಮ್ಗೆ ಏನ್ ಗೊತ್ತೇ ಇಲ್ಲ ಮೇಡಮ್. ಅವ್ರ ಪರಿಚಯ ನನ್ಗೆ ಗೊತ್ತಿರಲಿಲ್ಲ. ಇವರೇ ಬಂದು ನ್ಯಾಯ ಕೇಳುವಂತ ಇದ್ ಮಾಡಿದ್ರು. ಇವ್ರನ್ನ ಗಲಾಟೆ ಮಾಡ್ತಾ ಇದ್ದಾಗ ಬರ್ಕೊಟ್ಟಿರೋದು ಸ್ಟೇಷನ್ ಅಲ್ಲಿ ಬರ್ಕೊಟ್ಟಿರೋದು ಅಕ್ಲಾಜ್ಮೆಂಟ್ ಇದೆ, ತರಿಸಿ ಮೇಡಮ್. ನಿನ್ನೆ ಬೆದರಿಕೆ ಆಗಿರೋದು. ಹನುಮಂತನ್ ಕರ್ಕ ಬರ್ತೀನಿ, ಮನೆ ಒಲ್ರೊಟ್ಟಿಲ್ ಮಾನ ಮರ್ಯಾದೆ ಕಳೆದಂಗೆ ನಿನ್ಗೆ ಸ್ಟುಡಿಯೋದಲ್ಲೂ ಕಳಿತೀನಿ ನೋಡು. ಆ ಸ್ಟುಡಿಯೋಗೆ ಬರ್ತೀನಿ ಅಂತ ಹೇಳಲೇ ಇಲ್ಲ ನಾನು. ಎಷ್ಟು ಗಂಟೆ ಫೋನ್ ಮಾಡೋರೆ? 11:40 ತನಕ ಫೋನ್ ಮಾಡೋರು. ಇಲ್ಲ ಮೇಡಮ್, ಇದೆಲ್ಲ ಸುಳ್ಳು ಮೇಡಮ್, ಸುಳ್ಳು ಮೇಡಮ್. ತರ್ಸಿ ಮೇಡಮ್. ಮಿಸ್ ಕಾಲ್ ಅಲ್ಲಿ ನಾನು ರಿಸೀವ್ ಮಾಡ್ಲಿಲ್ಲ, ಒಂದ್ಸರಿ ರಿಸೀವ್ ಮಾಡ್ಬಿಟ್ಟು 11:30 ತನಕ ಫೋನ್ ಮಾಡಿದ್ದಾನೆ. ತರ್ಸಿ ಮೇಡಮ್ ನನ್ನ ಸೇಲ್ ಆತು. ಸರಿ, ಈಗ ಏನಾಗ್ಬೇಕು? ಅಲ್ಲ ಮೇಡಮ್, ಹಿಂಗ ಅಪ್ಪೋದಗಳು ತಗೊಂಡ್ಬಂದ್ರೆ ನಾನು ಏನ್ ಮಾಡ್ಬೇಕು? ಅಲ್ಲ, ಅದನ್ನ ನಾನು ನಂಬ್ತಾ ಇಲ್ಲ. ಈಗ ಏನ್ ಆಗ್ಬೇಕು ಹೇಳಿ? ನೀವ್ ಅಳ್ಬೇಡಿ, ಅತ್ತು ಲಾಭ ಇಲ್ಲ. ನಿಮ್ಮಿಂದನೂ ಕೆಲವು ತಪ್ಪಾಗಿದೆ, ಅತ್ತು ಲಾಭ ಇಲ್ಲ. ಮೇಡಮ್ ನನ್ನಿಂದ ಕೆಲವು ತಪ್ಪಾಗಿದೆ, ತಪ್ಪದಿಲ್ಲ. ಫಸ್ಟ್ ಆಫ್ ಆಲ್ ಇವ್ರು ನಮ್ಮನ್ನ ಮನೆ ಸೇರಿಸಿದ ತಪ್ಪಾಯ್ತು. ನಾವು ನನಗೆ ನ್ಯಾಯ ಬೇಕು ಮೇಡಮ್. ಏನ್ ನ್ಯಾಯ ಅಂದ್ರೆ ಯಾವ ರೂಪದಲ್ಲಮ್ಮ? ನನಗೆ ದುಡ್ಡು ನಂದೇನಿದೆಯೋ ನನ್ ಸೆಟ್ಲ್ಮೆಂಟ್ ಆಗ್ಬೇಕು. ಆಮೇಲೆ ಅಷ್ಟೇ ಮೇಡಮ್.
ಇಷ್ಟೆಲ್ಲ ಅಪವಾದಗಳು ಬಂದಾದ್ಮೇಲೆ ಈ ಅಪ್ಪನ ಸಮಸ್ಯೆನೇ ಬೇಡ ಮೇಡಮ್. ನೀವ್ ಹೇಳ್ತೀರಾ ದೀಪಲ್ಲಿ ಕಂಬ ಸೋದ ತಗೊಂಡ್ ಮಾಡ್ಕೊಂಡವ್ನೆ. ಇಷ್ಟೆಲ್ಲ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಮೇಡಮ್. ದೀಪಲ್ಲಿ ಕಂಬ ಸೋದ ತಗೊಂಡ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ ಮನೆ ಗೊತ್ತೋಗ್ತೀನಿ ಬಂದು ಲಕ್ಷ್ಮಿ ವಾಲ್ನ ನಾವು ಇವತ್ತು ಮೇಡಮ್ ಅವತ್ತು ಬಿಚ್ಚಿದ್ದು ವಿಗ್ರಹನ ಇವತ್ತು ನಾವು ತೆಗಿಲಿಲ್ಲ. ಲಕ್ಷ್ಮಿಗೆ ಉಮಾಗೋಡ್ ತಗೋಗಿ ಇಟ್ಬಿಟ್ಟು ಚಿಂದವ್ ತಗೊಂಡ್ ಬಂದು ಕೊಟ್ಟಿಗೆ ಪಡೆದಲ್ಲಿ ಇಟ್ಟಿದ್ದಾರೆ. 3,000 ಕೊಟ್ಬಿಟ್ಟು ತಗೊಂಡ್ ಬಿಡ್ಸ್ಕೊಡೋ ನನ್ನ ತಂಗಿ ಕಾಲ್ ಚೈನ ಉಜ್ಜಕ್ ತಗೊಂಡ್ ಮಡಗಿದ್ದನ್ನು ಸ್ನಾನದ ಮನೆಯಲ್ಲಿ ತವರಕ್ಕೆ ತಗೊಂಡ್ ಇಟ್ಟಿದ್ದಾರೆ ಕಾಲ್ ಚೈನ ಮೇಡಮ್. ಇಷ್ಟೆಲ್ಲ ಬನ್ನಿ ಬೀರ್ನ 2 ಬೀರ್ಲ ಹಾಕ ನೋಡಿದ್ರೆ 25,000 ದುಡ್ಡು ಎತ್ಕೊಂಡೋಗಿದ್ದಾರೆ. ಏನೀಗೇನ್ ಪೊಲೀಸಿಗೆ ಹಿಡ್ಕೊಡೋಣ್ವಾ ಅವ್ರನ್ನ? ಅಲ್ಲ ಮೇಡಮ್, ಇಷ್ಟೆಲ್ಲ ಏಟಿಗೆ ಮುಚ್ಕೊಂಡೆ ನಾನು. ನನ್ನ ಮೇಲೆ ಅಪವಾದ ಬಂದ್ರೆ ನಾನು ಏಟಿಗೆ ಮುಚ್ಕೊಬೇಕು? ಅದೇ ಈಗೇನ್ ಪೊಲೀಸಿಗೆ ಹಿಡ್ಕೊಡೋಣ್ವಾ ಅವ್ರನ್ನ? ನ್ಯಾಯ ಬೇಕು ಮೇಡಮ್. ನನ್ನ ದುಡ್ಡೇ ಸೆಟ್ಲ್ಮೆಂಟ್ ಮಾಡಿಸಿ ಅಷ್ಟೇ. ಎಷ್ಟು 5,30,000ನಾ? ಇಲ್ಲ ಮೇಡಮ್, 12,80,000 95 ಗ್ರಾಮ್ ಒಡವೆ. ಅದು 5 ಗ್ರಾಮ್ ಅಪ್ಪ ಹೇಳ್ತಾನೆ 5 ಗ್ರಾಮ್ ವೇಸ್ಟೇಜ್ ಕೂಡ ಹೇಳಿದ್ದಾರೆ ರೆಕಾರ್ಡ್ ಅಲ್ಲಿ. 12,80,000 95 ಗ್ರಾಮ್ ಒಡವೆ. ನನಗೆ 2.5 ಲಕ್ಷ ಕ್ಯಾಸು. ಒಟ್ಟು ಎಷ್ಟಮ್ಮ? 15 ಲಕ್ಷ ಮೇಡಮ್. 15 ಲಕ್ಷ 95 ಗ್ರಾಮ್ ಒಡವೆ. ಅದರ ಅಪೇಕ್ಷೆ ಮಾಡ್ಕೊಂಡು ಇಲ್ಲಿ ಬಂದಿರೋದು ನೀವು? ನನಗೆ ಫಸ್ಟ್ ಬೇಕು ಅಂತಾನೆ ಬಂದೆ ಮೇಡಮ್. ಈಗ ಸ್ಟುಡಿಯೋದವರೆಲ್ಲ ಬಂದು ನನ್ನ ಮೇಲೆ ಇಲ್ದಿರೋ ಅಪವಾದ ಇಂಥವ್ರನ್ನ ಕಟ್ಕೊಂಡು ಏನ್ ಮಾಡ್ಬೇಕು ನಾನು? ಸುಳ್ಳು ಅಂತ ಗೊತ್ತಾಯ್ತಲ್ಲಮ್ಮ, ಇನ್ಯಾಕೆ ಕಳ್ತೀರಿ? 15 ಲಕ್ಷ ದುಡ್ಡು ಬೇಕಾ? ದುಡ್ಡು ಬೇಕು ಮೇಡಮ್. ಎಲ್ಲದಕ್ಕೂ ಆಧಾರ ಇದೆ, ವಿಡಿಯೋ ಪತ್ರ ಎಲ್ಲ ಇದೆ, ಚೆಕ್ಗಳಿದೆ. ನಿಮಗೆ 15 ಲಕ್ಷ ದುಡ್ಡು ಬೇಕು ಅಂದ್ರೆ ಇದೆಲ್ಲ ಜಾಗ ನೀವು ಬರಬೇಕಾಗಿದ್ದು. ಇಲ್ಲಿ ಸಂಬಂಧಗಳಿಗೆ ನಾವು ಮುಲಾಮ್ ಹಚ್ಬಹುದು, ದುಡ್ಡಿನ ವ್ಯವಹಾರಕ್ಕೆ ನಾನು ಮಾತಾಡೋಕ್ ಬರೋಲ್ಲಮ್ಮ. ಆಧಾರಗಳು ನೀವು ಇಟ್ಕೊಂಡಿದ್ದೀರಿ, ಅಡ್ವೊಕೇಟ್ನ ಮೀಟ್ ಮಾಡಿ ಕೋರ್ಟ್ಗೆ ಹೋಗಿ ಹಾಕೊಳ್ಳಿ. ಅದೆಲ್ಲಿ ಹೋಗ್ತಾರೆ ನೋಡೋಣ. ದುಡ್ಡು ಕಟ್ಟಕ್ಕಾಗದೇ ಇದ್ರೆ ಜೈಲಲ್ಲಿ ಕೂರಿಸ್ತಾರೆ. ನಿಮ್ ಸಂಬಂಧಕ್ಕೂ ಆಧಾರ ಇಲ್ಲ ಕಾನೂನು ಪ್ರಕಾರ. ಮದುವೆ ಆಗಿರೋದಕ್ಕೆ ನಿಮ್ ಹತ್ರ ಸಾಕ್ಷಿ ಇಲ್ಲ. ಈ ಫೋಟೋ ಎಲ್ಲ ಸಲ್ಲಲ್ಲ, ಇದು ಮದುವೆ ಅನ್ನಿಸ್ಕೊಡೋಲ್ಲ. ಹಾಗಾಗಿ ನಿಮ್ಗೆ ಆ ಮದುವೆ ಅಧಿಕಾರ ಅಂತೂ ಕೊಡಿಸ್ಕೊಡೋಕ್ಕಾಗಲ್ಲಮ್ಮ. ದುಡ್ಡಿನ ವ್ಯವಹಾರ ನೀವು ಕೋರ್ಟ್ನಲ್ಲಿ ನೋಡ್ಕೊಳ್ಳಿ. ಹೇಗೂ ಎಲ್ಲ ಕಾಗದ ಪತ್ರಗಳು ಇಟ್ಕೊಂಡಿದ್ದೀವಿ. ನಿಮಗೆ ಭಾವನೆಗಳಿಗೆ ನಾವು ಸ್ಪಂದಿಸಿದ್ದೀವಿ. ವ್ಯವಹಾರದ ವಿಷಯ ನಾನು ಮಾತಾಡೋದು. ಇಷ್ಟೊಂದು ಸುಳ್ಳು ಹೇಳ್ತಾನೆ ಅಂತ ಗೊತ್ತಿರಲಿಲ್ಲ ಮೇಡಮ್ ನಮ್ಗೆ. ಹಿಂಗೆ ಯಾವರ್ತಿ ನಮ್ಮನ್ನೆಲ್ಲ ಯಾವತ್ಬಿಟ್ಟಿದ್ದು. ಇದರೊಂದಿಗೆ ಇವತ್ತಿನ ಸೆರಾ ರಿಫ್ಲೆಕ್ಸ್ ಯೋರ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್ ನ ಮುಗಿಸುವಂತಹ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಒಂದು ಜಟಕಾ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.